ಹಲೋ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದಾರೆ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ಮ್ಯಾಥಮೆಟಿಕ್ಸ್ ಇನ್ ಡೈಲಿ ಲೈಫ್ ಒಳಗೆ ಬರುವಂತ ಎಲ್ಲಾ ಸಬ್ ಟಾಪಿಕ್ ಅನ್ನು ನಾವು ಡಿಸ್ಕಸ್ ಮಾಡಿದ್ವಿ, ಅದರ ಥಿಯರಿ ಪಾರ್ಟ್ ಅನ್ನು ನೋಡಿದ್ವಿ. ಈ ಒಂದು ವಿಡಿಯೋದೊಳಗ ನಾವೇನ್ ಮಾಡೋಣ ಅಂತಂದ್ರೆ ದಟ್ ಆ ಒಂದು ಟಾಪಿಕ್ ಮೇಲಿನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ ರೈಟ್. ಸೊ ಮತ್ತೆ ಪ್ರಾಬ್ಲಮ್ಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂತಂದ್ರೆ ಸರಿ, ಇಲ್ಲ ಅಂದ್ರೆ ಚಿಕ್ಕದಾಗಿ ನನ್ನ ಒಂದು ಪರಿಚಯವನ್ನು ಮಾಡ್ಕೊತೀನಿ. ನನ್ನ ಹೆಸರು ಮೃತ್ಯುಂಜಯ್. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ನಿಮ್ಗೆ ಇಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ರೈಟ್. ಸೊ ಬರೀ ಪ್ರಾಬ್ಲಮ್ಸ್ ಅನ್ನ ಸ್ಟಾರ್ಟ್ ಮಾಡೋಣ. ಆನ್ ದ ಮಾರ್ಕ್ ಪ್ರೈಸ್ ಆಫ್ an article, two successive discounts of 20%, one after the other are given, then the total discount given on the mark price of an article is. Okay, ಇಲ್ಲಿ ಡಿಸ್ಕೌಂಟ್ ಬಗ್ಗೆ ಹೇಳಕತ್ತಾರ್ರಿ. ಇಲ್ಲಿ ಸಕ್ಸೆಸಿವ್ ಡಿಸ್ಕೌಂಟ್ಸ್ ಅಂತಂದ್ರೆ ಒಂದ್ ಆದ್ಮೇಲೆ ಒಂದು ಕೊಡ್ಲಿಕ್ಕತ್ತಾರ. ಆ ನಂತರ ನಮ್ಗೆ ಲಾಸ್ಟಿಗೆ ಏನ್ ಕೇಳಾಕತ್ತಾರ ಅಂತಂದ್ರೆ ಟೋಟಲ್ ಡಿಸ್ಕೌಂಟ್ ಎಷ್ಟಾಗೈತಿ ಅದನ್ನ ಕೇಳಾಕತ್ತಾರ. ಸೊ ಇಲ್ಲಿ 20% ಡಿಸ್ಕೌಂಟ್ ಕೊಡಾಕತ್ತಾರ. ಒಂದ್ ಸರಿ ಅಲ್ಲ, ಎರಡ್ ಸರಿ ಕೊಡಾಕತ್ತಾರ. ಓಕೆ, ಸೊ ಹಂಗಂದ್ರೆ ಟೋಟಲ್ ಎಷ್ಟು ಡಿಸ್ಕೌಂಟ್ ಕೊಡ್ತಾರ ಅಂತ ಕೇಳಾಕತ್ತಾರಿ. ಓಕೆ, ಆ ನಂತರ ಈಗ ಏನ್ ಮಾಡಂದ್ರಿ ದಟ್ ಒಂದೇಗೆ ಏನಪ್ಪಾ ಅಂತಂದ್ರೆ ಆಬ್ಜೆಕ್ಟಿವ್ ಏನಪ್ಪಾ ಅಂತಂದ್ರೆ ಮಾರ್ಕ್ ಪ್ರೈಸ್ 100 rupees ಅಂತ ಇಟ್ಕೊಳ್ಳೋಣ. ಸೊ ನಮ್ಗೆ ಏನ್ ಗೊತ್ತಾಯ್ತ್ರಿ ಮಾರ್ಕ್ ಪ್ರೈಸ್ 100 ತಗೋಬೇಕು ಅಂತಂದೇಳಿ. ಯಾಕಂತಂದ್ರೆ ನಾವು ದಟ್ ಇದ್ರದ್ದು ಏನ್ರಿ ಡಿಸ್ಕೌಂಟ್ ಪರ್ಸೆಂಟೇಜ್ ಫೈಂಡ್ ಮಾಡ್ಬೇಕಾದ ಫಾರ್ಮುಲಾ ಕೊಟ್ಟಿದ್ವಿ. ಡಿಸ್ಕೌಂಟ್ ಈಸ್ ಈಕ್ವಲ್ ಟು ದಟ್ ಡಿಸ್ಕೌಂಟ್ ಪರ್ಸೆಂಟೇಜ್ ಈಕ್ವಲ್ ಟು ಡಿಸ್ಕೌಂಟ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಇಂಟು 100. ಅಂದ್ರೆ ನಾವು ಇದನ್ನ ಎದ್ರ ಬೇಸ್ ಮೇಲೆ ಕಂಡುಹಿಡಿತೀವಿ ಅಂತಂದ್ರೆ ಮಾರ್ಕ್ ಪ್ರೈಸ್ ಬೇಸ್ ಮೇಲೆ ಕಂಡುಹಿಡಿತೀವಿ. ಅದರ ಸಲುವಾಗಿ ಮಾರ್ಕ್ ಪ್ರೈಸ್ 100 rupees ಆಗ್ಲಿ. ಇದ್ರೊಳಗೆ ಏನಪ್ಪಾ ಅಂತಂತಂದ್ರೆ 20% ಡಿಸ್ಕೌಂಟ್ ಅಂತಂತಂದ್ರೆ ಏನಾಗತ್ರಿ 100 ಇದ್ದಿದ್ದು ಏನಾಗತ್ತಪ್ಪ ಅಂತಂದ್ರೆ 80 ಆಗುತ್ತೆ. ಮತ್ತೆ ಇದ್ರ ಮೇಲೆ ಏನಪ್ಪಾ ಅಂತಂದ್ರೆ 20% ಡಿಸ್ಕೌಂಟ್. ಓಕೆ, ಇದ್ರ ಮೇಲೆ 20% ಡಿಸ್ಕೌಂಟ್ ಅಂತಂದ್ರೆ 8 ಎರಡಲೆ 16 ಅಂದ್ರೆ ದಟ್ ಇಲ್ಲಿ ಈ ತರ ಬರ್ಬಿಡ್ತೀನಿ 80 ಮೈನಸ್ 80 ಆಫ್ 20%. 80 20% ಅಂದ್ರೆ 80 ಮೈನಸ್ 80 80 ಆಫ್ 20% ಅಂದ್ರೆ ಇದೇನಾಗತ್ರಿ 80 ಇಂಟು 20 ಬಾಗ್ಲಿ 100. 0ಗೆ 0 ಹೋಯ್ತು, 0ಗೆ 0 ಹೋಯ್ತು, 8 ಎರಡ್ಲೆ 16 ಅಂದ್ರೆ 80 ಒಳಗ 16 ಹೋದ್ರೆ ಇದು ಎಷ್ಟು ಬರ್ತದ್ರಿ? ಎಷ್ಟೇ 64 ಬರ್ತೈತಿ. ಅಂದ್ರೆ ಈಗ ಇಲ್ಲಿ 100 ರೂಪಾಯಿ ಏನಾಗೈತಿ ಅಂತಂದ್ರೆ 64 ಆಗೈತಿ. ಅಂದ್ರೆ ನಮಗೆ ಟೋಟಲ್ ಇಲ್ಲಿ ಎಷ್ಟು ಡಿಸ್ಕೌಂಟ್ ಬರಾಕತೈತಿ ಅಂತಂದ್ರೆ 36% ನಮ್ಗೆ ಇಲ್ಲಿ ಡಿಸ್ಕೌಂಟ್ ಬರಾಕತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ಸರಿಯಾದಂತ ಆನ್ಸರ್ ಆಗಿರ್ತೈತಿ. ಓಕೆನಾ? ರೈಟ್. ಸೊ ನಂತರ ಎರಡನೆಯ ಲೆಕ್ಕ ಏನ ನೋಡ್ರಿ. ಎ ಬೋಟ್ ಗೋಸ್ ಡೌನ್ ಸ್ಟ್ರೀಮ್ ಅಂಡ್ ಕವರ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ two ports in 4 hours while it covers the same distance upstream in 5 hours if the speed of the stream is 2 km/h. The speed of the boat in still water is. ಓಕೆ, ಸೊ ಇಲ್ಲಿ ಬೋಟ್ ಬಗ್ಗೆ ನಮಗೆ ಏನಪ್ಪಾ ಅಂದ್ರೆ ಪ್ರಾಬ್ಲಮ್ ಕೇಳಕತ್ತಾರ್ರಿ. ಎರಡು ಕಂಡೀಷನ್ ಅದಾವು. ಒಂದೇನಪ್ಪಾ ಅಂದ್ರೆ ಬೋಟ್ ದಟ್ ಅಲಾಂಗ್ ವಿತ್ ದ ಸ್ಟ್ರೀಮ್ ಹೊಂಟತಿ, ಇನ್ನೊಂದು ಅಪೋಸಿಟ್ ಟು ದ ಸ್ಟ್ರೀಮ್ ಹೊಂಟತಿ. ಅಲಾಂಗ್ ವಿತ್ ದ ಸ್ಟ್ರೀಮ್ ಹೋಗ್ಬೇಕಾದಾಗ ಸ್ಪೀಡ್ ಡಬಲ್ ಆಗ್ತತಿ. ಒಂದು ಬೋಟಿನ ಸ್ಪೀಡ್, ಇನ್ನೊಂದು ಸ್ಟ್ರೀಮ್ ಸ್ಪೀಡ್. ಅಂತರ ಅದಕ್ಕೆ ಅಪೋಸಿಟ್ ಬರುವಾಗ ಏನಾಗತ್ರಿ ದಟ್ ಬೋಟ್ ಸ್ಪೀಡ್ ಒಳಗೆ ಏನಪ್ಪಾ ಅಂದ್ರೆ ಸ್ಟ್ರೀಮ್ ಸ್ಪೀಡ್ ನ ನಾವು ಮೈನಸ್ ಮಾಡ್ತೀವಿ. ಓಕೆ, ಎರಡರೊಳಗೂ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ಲಿಕ್ಕೆ ಸೇಮ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಲಿಕ್ಕೆ ಆದ್ರ ಟೈಮ್ ಅನ್ನ ಏನಪ್ಪಾ ಅಂತಂದ್ರೆ ದಟ್ ಅದು ಬೇರೆ ತೊಳಗತ್ತಿ. ಒಂದ್ ಕಡೆ 4 hours ಇದ್ರೆ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ 2 hours ಐತಿ. ಆ ನಂತರ ಸ್ಟ್ರೀಮ್ ಸ್ಪೀಡ್ ಕೊಟ್ಟಾರ್ರಿ ಅವರು. ಸ್ಟ್ರೀಮ್ ಸ್ಪೀಡ್ ಕೊಟ್ರ ಆ ನಂತರ ಬೋಟ್ ಸ್ಪೀಡ್ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಓಕೆ, ಸೊ ನಾವು ಇಲ್ಲಿ ಏನ್ ಮಾಡೋಣ ಅಂತಂತಂದ್ರೆ ಬೋಟ್ ಸ್ಪೀಡ್ ಎಕ್ಸ್ ಆಗಿರ್ಲಿ, x km/h ಆಗಲಿ, ಆ ನಂತರ ದಟ್ ಸ್ಟ್ರೀಮ್ ಸ್ಪೀಡ್ ಏನಾಗಿರ್ಲಿ ಅಂತಂತಂದ್ರೆ y km/h ಆಗಿರ್ಲಿ. ಇವೆರಡರೊಳಗೂ ಏನಾದ್ರೂ ಸೇಮ್ ಐತೇನ್ರಿ? ದಟ್ ಎರಡರೊಳಗೂ ಸೇಮ್ ಇರುವಂತದ್ದು ಏನಾದ್ರು ಐತಾ? ಐತ್ರಿ. ಅದೇನಪ್ಪಾ ಅಂದ್ರೆ ಡಿಸ್ಟೆನ್ಸ್. ಹೋಗು ಮುಂದಾಗ ಎಷ್ಟು ಡಿಸ್ಟೆನ್ಸ್ ಐತಿ, ಬರು ಮುಂದಾಗೂ ಡಿಸ್ಟೆನ್ಸ್ ಅಷ್ಟೇ ಐತಿ. ಅಂದ್ರೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಏನ್ರಿ ಟೈಮ್ ಇಂಟು ಸ್ಪೀಡ್. ಓಕೆ, ಸೊ ಈಗ ಹೋಗು ಮುಂದಾಗ ಎಷ್ಟು ಟೈಮ್ ತಗೊಂಡೈತ್ರಿ ಇದು? ದಟ್ ಅಲಾಂಗ್ ವಿತ್ ಸ್ಟ್ರೀಮ್ ಇದ್ದಾಗ ಎಷ್ಟು ತಗೊಂಡೈತಿ ಅಂದ್ರೆ 4 hours ಅದ. ಹೊಳ್ಳಿ ವಾಪಸ್ ಬರು ಮುಂದಾಗ 5 hours ಅದ. ಅಂದ್ರೆ ಇಲ್ಲಿ ಒಂದೇ ತಗೊಳ್ಳೋ ಟೈಮ್ ನ T1 ಇಂಟು S1 ಅಂತ ತಗೊಳ್ಳೋಣ. ಬರು ಮುಂದದಿಂದ T2 ಇಂಟು S2 ತಗೊಳ್ಳೋಣ. ಎರಡು ಡಿಸ್ಟೆನ್ಸ್ ಏನಪ್ಪಾ ಅಂದ್ರೆ ಸೇಮ್ ಇರೋದಕ್ಕೆ ಎರಡು ಈಕ್ವಲ್ ಅಂತ ತಗೊಳ್ತೇವೆ ನಾವು. ಓಕೆ, ಸೊ ಟೈಮ್ ಒಂದೇ ಸರಿ ಎಷ್ಟೈತ್ರಿ? 4 ತಾಸು ಐತಿ. ಸ್ಪೀಡ್ ಎಷ್ಟೈತಿ ಅಂತಂದ್ರ ಬೋಟ್ ಸ್ಪೀಡ್ ಮತ್ತು ಸ್ಟ್ರೀಮ್ ಸ್ಪೀಡ್ ಎರಡು ಸೇರೈತಿ. ಇಲ್ಲಿ ನಮಗ ದಟ್ ಸ್ಟಿಲ್ ವಾಟರ್ ಒಳಗ ಸ್ಟ್ರೀಮ್ ಸ್ಪೀಡ್ ಏನಪ್ಪಾ ಅಂದ್ರೆ 2 km/h. ಬೋಟ್ ಸ್ಪೀಡ್ ಏನಪ್ಪಾ ಅಂತಂದ್ರೆ ದಟ್ x ಕಿಲೋಮೀಟರ್ ಅದ. ಇದನ್ನ y ಬದಲಿ ಇದೇನಪ್ಪಾ ಅಂದ್ರೆ ಇದನ್ನ 2 ಅಂತ ತಗೋತೀರಿ. ಆದ್ರೆ ಇದೇನಾಗತ್ರಿ x + 2 ಆಗಿರ್ತತಿ. ಇಲ್ಲಿ ಬರು ಮುಂದಾಗ
ದಟ್ ಸ್ಟ್ರೀಮ್ ಅಗ್ನೆಸ್ಟ್ ಇದ್ದಾಗ ಅಪ್ಸ್ಟ್ರೀಮ್ ಇದ್ದಾಗ ಏನಪ್ಪಾ ಅಂತಂದ್ರೆ ಟೈಮ್ 5 ತಾಸು ತಗೊಂಡೈತಿ. ಇಲ್ಲಿ ಸ್ಪೀಡ್ ಏನಾಗಿರ್ತೈತಿ ಅಂದ್ರೆ ಬೋಟ್ ಸ್ಪೀಡ್ ಒಳಗ ಸ್ಟ್ರೀಮ್ ಸ್ಪೀಡ್ ನ ಮೈನಸ್ ಮಾಡ್ತೇವಿ ಅಂದ್ರೆ ಇದೇನಾಗತ್ರಿ ದಟ್ ಈಸ್ ಎಕ್ಸ್ ಮೈನಸ್ 2 ಆಕೈತಿ. ಇವೇನು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತಂದ್ರೆ ಎಕ್ಸ್ ಬೆಲೆ ಸಿಗ್ತೈತಿ, ನಮ್ಗೆ ಆನ್ಸರ್ ಬಂದಿರ್ತೈತಿ. ಓಕೆ 4 ಇಂಟು ಎಕ್ಸ್ 4x 4 ಎರಡ್ಲೆ 8 5 ಇಂಟು ಎಕ್ಸ್ 5 ಎರಡ್ಲೆ 10 ಮೈನಸ್ 10 4x ಈ ಕಡೆ ತಗೊಂಬರ್ರಿ 10 ಈ ಕಡೆ ತಗೊಂಬರ್ರಿ ಇದೇನಾಗತ್ರಿ 10 ಪ್ಲಸ್ 8 4x ಬಲಗಡೆ ಹೋದ್ರೆ ಮೈನಸ್ 4x ಆಗತ್ರಿ 10 8 18 5x ಒಳಗೆ 4x ಹೋದ್ರೆ x ಬರತೈತಿ. ಅಂದ್ರೆ ಬೋಟ್ ಸ್ಪೀಡ್ ಏನಾಗಿರ್ತೈತ್ರಿ 4 ಕಿಲೋಮೀಟರ್ ಪರ್ ಅವರ್ ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ಸರಿಯಾದಂತ ಉತ್ತರ ಆಗೈತಿ. ಓಕೆ ಸೊ ಇದ್ರೊಳಗ ಏನ್ ಸೇಮ್ ಎರಡು ಏನ್ ಸೇಮ್ ಐತಿ ಅದು ನಮಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಆಗಿರ್ತೈತಿ. ಅದನ್ನ ತಗೊಂಡ್ರಿ ಅಂತಂದ್ರೆ ನಮಗ ಆನ್ಸರ್ ಬರ್ತೈತಿ. ಓಕೆನಾ ರೈಟ್. ನಂತರ ಮೂರನೆಯ ಲೆಕ್ಕ ಏನದ ನೋಡ್ರಿ, ಎ ಸ್ಟೂಡೆಂಟ್ ಸ್ಕೋರ್ಸ್ 12 ಔಟ್ ಆಫ್ 20 ಮಾರ್ಕ್ಸ್ 20 ಮಾರ್ಕ್ಸ್ಗೆ 12 ಮಾರ್ಕ್ಸ್ ತಗೊಳಕತ್ತಾರ. ಇನ್ ಎ ಮ್ಯಾಥಮೆಟಿಕ್ ಟೆಸ್ಟ್ ಹಿಸ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಈಸ್, ಹಂಗಂದ್ರೆ ಎಷ್ಟು ಪರ್ಸೆಂಟೇಜ್ ತಗೊಂಡಂಗಾಗತ್ತೆ ಅಂತ ಕೇಳಂಗಾಗತ್ರಿ. ಓಕೆ ಸೊ 20 ಮಾರ್ಕ್ಸ್ಗೆ 12 ಮಾರ್ಕ್ಸ್ ತಗೊಂಡ್ರೆ ದಟ್ ಪರ್ಸೆಂಟೇಜ್ ಅಂದ್ರೆ ಎಷ್ಟ್ರಿ 100 ಮಾರ್ಕ್ಸ್ಗೆ ನಾವು ಕಂಡುಹಿಡ್ತೀವಿ. ಸೊ 100ಕ್ಕೆ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇವೆರಡನ್ನು ಇಂಟು ಮಾಡೋಣ, ಇದನ್ನ ಡಿವೈಡೆಡ್ ಬೈ ಮಾಡೋಣ. ಅಂದ್ರೆ ಇದೇನಾಗತ್ರಿ 100 ಇಂಟು 12 ಡಿವೈಡೆಡ್ ಬೈ 20. 0ಗೆ 0 ಆಯ್ತು, 2 ಒಂದೇ 2 2 ಇತ್ತು 12 5 60% ಬರ್ತೈತಿ. ಸರ್ ನಮ್ಗೆ ಇದು ಈ ಮೆಥಡ್ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಹಿಂಗೆ ತಗೋಬಹುದು. ಏನ್ರಿ 20ಗೆ 12 ಮಾರ್ಕ್ಸ್ ಬಿದ್ದು ಅಂದ್ರೆ 100ಕ್ಕೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದೆ ಅಂದ್ರೆ ದಟ್ ವಿಲ್ ಗೆಟ್ 60%. 0ಕ್ಕೆ 0 ಆಯ್ತು, 2 1 2 5 ಈ ರೀತಿ ಮಾಡಿದ್ರೆ ಸಹಿತ ಆನ್ಸರ್ ಅದೇ ಬಂದಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 60% ಇದು ಏನಪ್ಪಾ ಅಂದ್ರೆ ಸರಿಯಾದಂತ ಆನ್ಸರ್ ಆಗೈತಿ. ಓಕೆ ನಂತರ ನಾಲ್ಕನೆಯ ಲೆಕ್ಕ ಏನದ ನೋಡ್ರಿ, ದ ಮೀನ್ ಏಜ್ ಆಫ್ 5 ಚಿಲ್ಡ್ರನ್ ಆಫ್ ಎ ಫ್ಯಾಮಿಲಿ ಈಸ್ 14 ಇಯರ್ಸ್. ಏನ್ರಿ ದಟ್ 5 ಜನ ಹುಡುಗರದು ಒಂದ್ ಫ್ಯಾಮಿಲಿ ಒಳಗ 5 ಜನ ಹುಡುಗರದ್ದು ಮೀನ್ ಅಂದ್ರೆ ಏನ್ರಿ ಎವರೇಜ್ ಏಜ್ ಎಷ್ಟು ಐತಿ ಅಂದ್ರೆ 14 ವರ್ಷ ಐತಿ. ಇಫ್ 4 ಆಫ್ ದೆಮ್ ಆರ್ 8 13 15 18 ಇಯರ್ಸ್ ರೆಸ್ಪೆಕ್ಟಿವ್ಲಿ ದೆನ್ ದ ಏಜ್ ಆಫ್ ದ 5th ಚೈಲ್ಡ್ ಈಸ್. 4 ಜನದ ಏಜ್ ಕೊಟ್ಟಾರ, 5ನೇದವ್ರದ್ದು ಏನು ಅಂತಂದ್ರೆ ನಾವು ಕಂಡಿಡಿ ಅಂತ ಹೇಳಿದಾರ್ರಿ. ಓಕೆ ಸೊ ವಾಟ್ ಈಸ್ ಮೀನ್ ಅಥವಾ ಎವರೇಜ್ ಅಂದ್ರೆ ಏನ್ರಿ, ಎವರೇಜ್ ಅಂದ್ರೆ ಏನಪ್ಪಾ ಅಂತಂದ್ರೆ ಸಮ್ ಆಫ್ ಕ್ವಾಂಟಿಟೀಸ್ ಡಿವೈಡೆಡ್ ಬೈ ನಂಬರ್ ಆಫ್ ಕ್ವಾಂಟಿಟೀಸ್. ಸಮ್ ಆಫ್ ಕ್ವಾಂಟಿಟೀಸ್ ಅಂತಂದ್ರೆ ಇವ್ನ ಇಷ್ಟನ್ನು ಕೂಡ್ಸೋಣ, ಇಷ್ಟನ್ನು ಕೂಡಿಸಿದ್ರೆ ಏನಾಗುತ್ತೆ ನೋಡ್ರಿ 1ನೇದ್ದು 8 2ನೇದ್ದು 13 3ನೇದ್ದು 15 4ನೇದ್ದು 18 4 ಜನ ಹುಡುಗರಾದ್ರು. 5ನೇ ಹುಡುಗಂದು ಏಜ್ ಎಷ್ಟದಂತ ಗೊತ್ತಿಲ್ಲ, ಅದು ಎಕ್ಸ್ ಅಂತ ತಗೊಳ್ಳೋಣ. ನಂಬರ್ ಆಫ್ ಕ್ವಾಂಟಿಟೀಸ್ ಡಿವೈಡೆಡ್ ಬೈ ಸಮ್ ಆಫ್ ಕ್ವಾಂಟಿಟೀಸ್ ಡಿವೈಡೆಡ್ ಬೈ ನಂಬರ್ ಆಫ್ ಕ್ವಾಂಟಿಟೀಸ್ ಅಂದ್ರೆ ಟೋಟಲ್ ಅದರದ್ದು ಎವರೇಜ್ ಏಜ್ ಎಷ್ಟೈತಿ ಅಂತಂದ್ರೆ 14 ವರ್ಷ ಐತಿ. ಅಂದ್ರೆ ಇದನ್ನ ಮಾಡಿದ್ರೆ 14 ಬರ್ತೈತಿ. ಓಕೆನಾ ರೈಟ್. ಸೊ ಈ ಡಿವೈಡೆಡ್ ಬೈ 5 ನ ಆ ಕಡೆ ಕಳ್ಸೋಣ, ಇವಿಷ್ಟು ಕೂಡ್ಸೋಣ್ರಿ. 13 ಇಂಟು 21 21ಕ್ಕ 15 ಕೂಡಿಸಿದ್ರೆ 36 36ಕ್ಕ 18 ಕೂಡಿಸಿದ್ರೆ 54 54 ಪ್ಲಸ್ ಎಕ್ಸ್ 5 ಬಲಗಡೆ ಹೋದ್ರೆ ಇಂಟು 5 ಆಗುತ್ತಾ 14 ಇಂಟು 5 ಆಗುತ್ತ್ರಿ. ಎಕ್ಸ್ ವ್ಯಾಲ್ಯೂ ಬೇಕು 14 5 70 54 ಬಲಗಡೆ ಹೋದ್ರೆ ಮೈನಸ್ 54 ಎಕ್ಸ್ ಯಾಕೆ ಬಂತಿಲ್ಲಿ ಸರಿ. ಓಕೆ 70ರೊಳಗೆ 54 ಹೋದ್ರೆ ಎಷ್ಟು ಉಳಿತೈತಿ 16 ಉಳಿತೈತಿ. ಕರೆಕ್ಟಾ ಕರೆಕ್ಟ್ 16 ವರ್ಷ. ಸೊ ದಟ್ ಲಾಸ್ಟ್ ಹುಡುಗ ಏನ್ ಅವ್ರು ಬಿಟ್ಟಾರಲ್ಲ ಆ ಹುಡುಗನ ವಯಸ್ಸು ಎಷ್ಟಾಗಿರ್ತೈತಿ ಅಂದ್ರೆ 16 ವರ್ಷ. ಆಪ್ಷನ್ 1 ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ ರೈಟ್. ಸೊ ನಮ್ಮ ಕೊನೆಯ ಲೆಕ್ಕ ಇದರೊಳಗಿರುವಂತದ್ದು 5ನೇದ್ರಿ ಏನದ ನೋಡ್ರಿ, 0.01 when expressed in percentage is. 0.01 ಅನ್ನ ನಾವು ಪರ್ಸೆಂಟೇಜ್ ಒಳಗೆ ಬರೆದ್ರೆ ಎಷ್ಟಾಗುತ್ತೆ ಅಂತ ಕೇಳಾಕತ್ತಾರ. ಓಕೆ ಇದನ್ನ ನಾವು ಥಿಯರಿ ಪಾರ್ಟ್ ಒಳಗೆ ನೋಡಿದ್ವಿ. ಏನ್ರಿ 0.01 ಅನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಇಂಟು 100 ಮಾಡ್ತೀವಿ. ಪರ್ಸೆಂಟೇಜ್ ಸೈನ್ ತೆಗಿಬೇಕಂದ್ರೆ ಡಿವೈಡೆಡ್ ಬೈ 100 ಮಾಡ್ತೀವಿ. ಇಲ್ಲಿ ಪರ್ಸೆಂಟೇಜ್ ಸೈನ್ ಐತಾ ಇಲ್ಲ ರೀ, ಬರ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ ಇಂಟು 100 ಮಾಡ್ತೀವಿ. ಸೊ ಇವೆರಡು ಇಂಟು 100 ಮಾಡಿದ್ರೆ 2 ಪ್ಲೇಸ್ ಇದು ಏನ್ರಿ ಪಾಯಿಂಟ್ 2 ಪ್ಲೇಸ್ ಮುಂದೆ ಹೋಗುತ್ತೆ. ಅಂದ್ರೆ ಇದೇನ್ ಬರ್ತ್ರಿ 1.00 ಬರ್ತಾ ಅಥವಾ 1 ಬರ್ತೈತಿ 1% ಆನ್ಸರ್ ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ಸರಿಯಾದಂತ ಉತ್ತರ ಆಗೈತಿ. ಓಕೆ ಸೊ ಇದನ್ನ ಪೌಸ್ ಮಾಡ್ಕೊಂಡು ಕಟ್ ಮಾಡ್ಕೊಡ್ರಿ, ದಟ್ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ 6ನೇ ಲೆಕ್ಕ ಏನಿದೆ ನೋಡ್ರಿ, ದ ಮೀನ್ ಆಫ್ 10 ನಂಬರ್ಸ್ ಈಸ್ 20. If 5 is subtracted from every number, the new mean will be. Mean ಅಂದ್ರೆ ಏನ್ರಿ ಎವರೇಜ್. ಓಕೆ 10 ನಂಬರ್ ಎವರೇಜ್ ಏನದ ಅಂತಂದ್ರೆ 20 ಐತಿ ಅಂತ ಹೇಳಕತ್ತಾರ್ರಿ. ಓಕೆ ಸೊ ಎವರೇಜ್ 20 ಐತಿ.
ಈಗ ಅವ್ರು ಏನ್ ಮಾಡಕತ್ತಾರ್ರಿ, ಇಫ್ 5 is subtract from every number, ಪ್ರತಿಯೊಂದು ನಂಬರ್ಲಿಂದ 5 ಮೈನಸ್ ಮಾಡಿದ್ವಿ ಅಂತಂದ್ರೆ ಹೊಸ ಎವರೇಜ್ ಏನಾಗಿರ್ತೈತಿ, ಹೊಸ ಮೀನ್ ಏನಾಗಿರ್ತೈತಿ ಅಂತ ಕೇಳ್ಯಾರ. ಸೊ ಪ್ರತಿಯೊಂದರೊಳಗೂ ನಾವು 5 ಮೈನಸ್ ಮಾಡಿದ್ವಿ ಅಂತಂದ್ರೆ ಇದ್ರೊಳಗೂ 5 ಮೈನಸ್ ಮಾಡ್ತೀವಿ, ಅಂದ್ರೆ 20ರೊಳಗೆ 5 ಹೋದ್ರೆ 15 ಆಗಿರ್ತೈತಿ. ಆಪ್ಷನ್ 4 ಸರಿಯಾದಂತ ಉತ್ತರ ಆಗಿರ್ತೈತಿ. ಇದನ್ನ ನಾವು ಥಿಯರಿ ಪಾರ್ಟ್ ಒಳಗ ನಿಮ್ಗೆ 4 ಸೆಂಟೆನ್ಸಸ್ ಅನ್ನ ನಾವು ಇದ್ರ ಬಗ್ಗೆ ಹೇಳಿದ್ದೆ. ಏನಂತಂದ್ರ ನಾವು ಪ್ರತಿಯೊಂದು ನಂಬರಿಗೆ ನಾವು ಏನನ್ನ ಕೂಡಿಸ್ತೀವಿ ಅಷ್ಟನ್ನ ನಾವು ಎವರೇಜ್ ಕೂಡಿಸ್ಬೇಕಾಗ್ತತಿ. ಪ್ರತಿಯೊಂದು ನಂಬರ್ ಇಂದ ಏನನ್ನ ಕಳಿತೀವಿ ಅದು ಎವರೇಜ್, ಟೋಟಲ್ ಎವರೇಜ್ ಏನಾಗಿರ್ತೈತಿ ಅದರಿಂದ ಕಳಿತೀವಿ. ಆ ನಂತರ ಇಲ್ಲಿ ಎಲ್ಲಾ ನಂಬರಿಗೂ ಒಂದೇ ನಂಬರ್ಲಿಂದ ಗುಣಿಸಿದ್ವಿ ಅಂದ್ರ ಅದೇ ನಂಬರ್ಲಿಂದ ನಾವೇನಪ್ಪಾ ಅಂದ್ರೆ ಎವರೇಜ್ ಗುಣಿಸ್ತೀವಿ. ಇಲ್ಲಿ ಎಲ್ಲಾ ನಂಬರಿಗೂ ಒಂದ್ ನಂಬರ್ಲಿಂದ ಭಾಗಿಸಿದ್ವಿ ಅಂತಂದ್ರ ಇಲ್ಲಿ ಎವರೇಜ್ ಏನಪ್ಪಾ ಅಂದ್ರೆ ಅದೇ ನಂಬರ್ಲಿಂದ ಭಾಗಿಸ್ತೀವಿ ಅಂತ ಹೇಳಿದ್ವಿ. ಓಕೆನಾ? ಸೊ ಇದು ಅದೇ ರೀತಿಯಾದಂತ ಪ್ರಾಬ್ಲಮ್. ಓಕೆ, ನಂತರ 7ನೆಯ ಲೆಕ್ಕ ಏನದ ನೋಡ್ರಿ. 3 coins are tossed simultaneously. The probability of getting exactly 2 heads is. ಓಕೆ, ಸೊ 3 ಕಾಯಿನ್ಸ್ ಅನ್ನ ಸೈಮಲ್ಟೇನಿಯಸ್ ಆಗಿ ಟಾಸ್ ಮಾಡುದು ಅಂದ್ರು ಒಂದೇ ಕಾಯಿನ್ ಅನ್ನ ನಾವು 3 ಟೈಮ್ಸ್ ಟಾಸ್ ಮಾಡ್ತೀವಿ ಅಂದ್ರು ಒಂದೇ. ಓಕೆ, ಸೊ ಈಗ 3 ಕಾಯಿನ್ಸ್ ಟಾಸ್ ಮಾಡ್ಲಿಕ್ಕೆ ಅಂತಂದ್ರೆ ನಮಗೆ ಪ್ರೊಬಬಿಲಿಟಿ ಅಂತ ಕೇಳಕತ್ತಾರ. ಸೊ ದಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಏನ್ರಿ ಎಕ್ಸಾಕ್ಟ್ಲಿ 2 ಹೆಡ್ಸ್. ಓಕೆ, ಅದ್ರೊಳಗೆ ಏನಪ್ಪಾ ಅಂದ್ರೆ 3 ನಮ್ಗೆ ಏನ್ ಬಂದಿರ್ತಾವ, ಹೆಡ್ ಟೈಲ್ ಅಥವಾ ಟೈಲ್ 3 ಇವು ಬಂದಿರ್ತಾವಲ್ಲ, ಅದ್ರೊಳಗೆ ನಮ್ಗೆ 2 ಹೆಡ್ ಬಂದಿರ್ಬೇಕು, ಇನ್ನೊಂದು ಎಕ್ಸಾಕ್ಟ್ಲಿ 2 ಹೆಡ್ಸ್ ಆಗಿರ್ಬೇಕ್ರಿ. 3 ಹೆಡ್ ಬರ್ಲಿಕ್ಕಿಲ್ಲ, 1 ಹೆಡ್ ಬರ್ಲಿಕ್ಕಿಲ್ಲ, ಬಂದ್ರೆ ನಮ್ಗೆ ಎಕ್ಸಾಕ್ಟ್ಲಿ 2 ಹೆಡ್ಸ್ ಬಂದಿರ್ಬೇಕಂದಾರ. ಸೊ ಹಂಗಂದ್ರೆ ದಟ್ ನಮ್ಗೆ ಇದು ಫಾರ್ಮುಲಾ ಏನೈತ್ರಿ, ದಟ್ ಈಸ್ ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್. ಟೋಟಲ್ ಎಷ್ಟು ಔಟ್ಕಮ್ ಆಗ್ತದೆ ಡಿನಾಮಿನೇಟರ್ ಆಗಿರ್ತೈತಿ, ನಮ್ಗೆ ಫೇವರೇಬಲ್ ಔಟ್ಕಮ್ ಅನ್ನ ನಾವು ನ್ಯೂಮಿನೇಟರ್ ಬರ್ತೀವಿ. ಸೊ ಮೊದ್ಲೇ ಪಾಸಿಬಲ್ ಔಟ್ಕಮ್ ಅಂತಂದ್ರೆ ಏನೇನ್ ಬರ್ಲಿಕ್ಕೆ ಸಾಧ್ಯ, ಇದು ಬಂದ್ರೆ 3 ಹೆಡ್ ಬಂದಿರ್ತಾವ್ರಿ. ಓಕೆ, ಆ ನಂತರ ಇದ್ರ ಉಲ್ಟಾನು ಬರ್ಕೊಂಡ್ಬಿಡೋಣ, 3 ಟೇಲ್ ಬರ್ಬೋದು. ಓಕೆ, ಸೊ ದಟ್ 2 ಹೆಡ್ 1 ಟೇಲ್ ಬರ್ಬೋದು. ಅದೇ ರೀತಿಯಾಗಿ ಇದ್ರ ಉಲ್ಟಾ ಅಂತಂದ್ರೆ 2 ಟೇಲ್ 1 ಹೆಡ್ ಬರ್ಬೋದು. ಆ ನಂತರ ಹೆಡ್ ಟೇಲ್ ಹೆಡ್ ಬರ್ಬೋದು, ಅದ್ರ ಉಲ್ಟಾ ಟೇಲ್ ಹೆಡ್ ಟೇಲ್ ಬರ್ಬೋದು. ಆ ನಂತರ ಇಲ್ಲಿ 1 ಹೆಡ್ ಬಂದು 2 ಟೇಲ್ ಬರ್ಬೋದು. ಓಕೆ, ಸೊ ನಾವಿಲ್ಲಿ ಇದು ನೋಡಿದ್ರೆ ಅಂದ್ರೆ ಟೇಲ್ ಹೆಡ್ ಹೆಡ್ ಇದ್ರ ಉಲ್ಟಾ ಆಗಿರ್ತೈತಿ. ಓಕೆ, ಸೊ ನಿಮ್ಗೊಂದು ಗೊತ್ತಿರ್ಲಿ ಏನಪ್ಪಾ ಅಂತಂದ್ರೆ ನಾವು ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದ್ವಿ ಅಂತಂದ್ರೆ ಪಾಸಿಬಲ್ ಔಟ್ಕಮ್ಸ್ 2 ಇರ್ತಾವ, 1 ಹೆಡ್ 1 ಟೇಲ್. ಒಂದ್ ವೇಳೆ 2 ಕಾಯಿನ್ಸ್ ಅನ್ನ ನಾವು ಟಾಸ್ ಮಾಡಿದ್ವಿ ಅಂದ್ರೆ ಪಾಸಿಬಲ್ ಔಟ್ಕಮ್ 4 ಆಗ್ತಾವ್ರಿ. ಹೆಡ್ 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 ಟೇಲ್ ಟೇಲ್ ಹೆಡ್ ಟೇಲ್ ಟೇಲ್. ಓಕೆ, 3 ಸಾರಿ ಟಾಸ್ ಮಾಡಿದ್ವಿ ಅಂತಂದ್ರೆ ಟೋಟಲ್ ಪಾಸಿಬಿಲಿಟೀಸ್ ಎಷ್ಟು ಬರ್ತಾವ್ರಿ, 8 ಬರ್ತಾವ. ಓಕೆ, 1 ಸಾರಿ ಟಾಸ್ ಮಾಡಿದ್ವಿ ಅಂದ್ರೆ 2 ಸಾರಿ ಟಾಸ್ ಮಾಡಿದ್ವಿ ಅಂದ್ರೆ 4, 3 ಸಾರಿ ಟಾಸ್ ಮಾಡಿದ್ವಿ ಅಂತಂದ್ರೆ 8. ಇದು 2 ಘಾತ 1, ಇದು 2 ಘಾತ 2, ಇದು 2 ಘಾತ 3 ಆಗಿರ್ತದೆ. ಓಕೆ, ರೈಟ್. ನಾನು ಇಲ್ಲಿ ಬರೆದ್ಬಿಡ್ತೇನೆ. ಇವು ಟಾಸಸ್ ಆಗಿದ್ವು ಅಂತಂದ್ರೆ ಇದೇನಪ್ಪಾ ಅಂತಂದ್ರೆ ದಟ್ ಪಾಸಿಬಲ್ ಔಟ್ಕಮ್ಸ್ ಆಗಿರ್ತಾವ. ನಿಮಗೆ ಬೇರೆ ಪ್ರಶ್ನೆ ಕೊಟ್ಟರು ಸಹಿತ ನಿಮ್ಗೆ ಅದು ಈಸಿ ಆಗಿರ್ಬೇಕು, ಅದ್ರ ಸಂಬಂಧ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಹಂಗಂದ್ರೆ ಎಕ್ಸಾಕ್ಟ್ಲಿ 2 ಹೆಡ್ಸ್ ಬರುವಂತದ್ದು, ಎಕ್ಸಾಕ್ಟ್ಲಿ 2 ಹೆಡ್ಸ್ ಅದಾವನ್ರಿ. ಇಲ್ಲಿ ಎಕ್ಸಾಕ್ಟ್ಲಿ 2 ಹೆಡ್ಸ್ ಅಲ್ಲ, 3 ಹೆಡ್ಸ್ ಅದಾವ. ದಟ್ ಸೊ ಇದು ಬರಂಗಿಲ್ಲ. ಸೊ ಇದು ಬಿಟ್ರೆ ನಮಗೆ ಬೇರೆ ಅಂತಂತಂದ್ರೆ ಎಕ್ಸಾಕ್ಟ್ಲಿ 2 ಹೆಡ್ಸ್ ಇಲ್ಲದಾವು, ಎಕ್ಸಾಕ್ಟ್ಲಿ 2 ಹೆಡ್ಸ್ ಇಲ್ಲದಾವು. ಆ ನಂತರ ಎಕ್ಸಾಕ್ಟ್ಲಿ 2 ಹೆಡ್ಸ್ ಇಲ್ಲದರಿ ಇಲ್ಲದರಿ. ಸೊ ಹಂಗಂದ್ರೆ 3 ಸಾರಿ ನಮಗೆ ಎಕ್ಸಾಕ್ಟ್ಲಿ 2 ಹೆಡ್ಸ್ ಬರಾಕತೈತಿ. ಮತ್ ಇದು ಇದ್ರೊಳಗೆ ಬಂದಾವಲ್ರಿ, ದಟ್ 3 ಅಂದ್ರೆ ನಮಗೆ ಇದು 2 ಅಂದ್ರೆ 3 ಅಂದಾರ, ಆದ್ರೆ ಇಲ್ಲಿ ಎಕ್ಸಾಕ್ಟ್ಲಿ ಅನ್ನುವಂತ ಶಬ್ದ ಬಳಸ್ಲಿಕ್ಕತ್ತಾರ. ಸೊ ನಮಗೆ ಅದು ಎದಕ್ಕಿನ ಹೆಚ್ಚಿಗೆ ಐತಿ, ಅದ್ರ ಸಂಬಂಧ ಇದನ್ನ ನಾವು ಬಿಡ್ತೇವಿ, ಈ 3 ತಗೋತೀವಿ. 3/8 ಆನ್ಸರ್ ಆಗಿರ್ತದೆ. ಓಕೆನಾ, ರೈಟ್. ನಂತರ 8ನೆಯ ಲೆಕ್ಕ ಏನಂದ್ರೆ ನೋಡ್ರಿ, the salaries of A, B and C are in the ratio 5:3:2. So A, B, C ಅಂತ 3 ಜನ ಅದಾರ, ಅವ್ರ ಸ್ಯಾಲರಿ ಎಷ್ಟೆಷ್ಟು ಅದಾವ್ರಿ, 5:3:2 ಅದಾವು. ನಂತರ respectively, if the increments of 20%, 10% and 20% are allowed in their salaries, then the new ratios of their salaries is. ಓಕೆ, ಸೊ ಅವ್ರಿಗೆ ಏನಪ್ಪಾ ಅಂತಂದ್ರೆ ಇಷ್ಟಿಷ್ಟು ಪರ್ಸೆಂಟೇಜ್ ಅವ್ರಿಗೆ ಇನ್ಕ್ರಿಮೆಂಟ್ ಕೊಡಾಕತ್ತಾರ. ಹಂಗಂದ್ರ ಹೊಸ ಸ್ಯಾಲರಿ ರೇಷಿಯೋ ಏನಾಗಿರ್ತೈತಿ ಅಂತ ಕೇಳಕತ್ತಾರ್ರಿ. ಓಕೆ, ಸರಿ. ಈಗ 20% ಇನ್ಕ್ರೀಸ್ ಆಗೈತಿ ಅಂದ್ರೆ ಅರ್ಥ ಏನ್ರಿ, ಮೊದ್ಲೇಕ 100% ಇತ್ತು ಸ್ಯಾಲರಿ, ಅದಕ್ಕ 20% ಹೆಚ್ಚಿಗೆ ಆಗತೈತಿ. ವಿಚ್ ಮೀನ್ಸ್ ದಟ್ ಏನಾಗತ್ರಿ, ಅದು ಈಗ 120% ಆಗೈತಿ. ಓಕೆ, ಇದನ್ನ ನಾವು ಏನಪ್ಪಾ ಅಂದ್ರೆ ಇದಕ್ಕೆ ಕನ್ವರ್ಟ್ ಮಾಡಿದ್ವಿ ಅಂದ್ರಿ, ಇದಕ್ಕೆ ಕನ್ವರ್ಟ್ ಮಾಡ್ಕೊಳ್ಳ್ರಿ. ದಟ್ ಫ್ರಾಕ್ಷನ್ ಡೆಸಿಮಲ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೊಂಡ್ರೆ ಡಿವೈಡೆಡ್ ಬೈ 100 ಆಗುತ್ತೆ. 0 ಹೋಯ್ತು ಅಂತಂದ್ರೆ 12/10 ಅಂದ್ರೆ ಏನಾಗುತ್ತೆ, 1.2 ಆಗ್ತದೆ. ಅಂದ್ರೆ ಈಗ ಇವ್ರಿಗೆ ಈ ತರ ಆಯ್ತಾ, ಇದು ಸರಿ ಇನ್ನೊಂದ್ಸರಿ ಬರ್ಕೊಂಡ್ಬಿಡೋಣ. A, B, C
5 3 2 ಇವ್ರಿಗೆ 20% ಆಗೈತಿ ಅಂದ್ರೆ ನಾವು ಇವ್ರಿಗೆ ಎಷ್ಟಲ್ಲೇ ಮಲ್ಟಿಪ್ಲೈ ಮಾಡ್ಬೇಕ್ರಿ 1.2 ಯಾಕಂದ್ರೆ 20% ಇನ್ಕ್ರೀಸ್ ಆಗೈತಿ ಅಂತಂದ್ರೆ ಅದು ಎಷ್ಟು ಪಟ್ಟ ಆಗೈತಿ 1.2 ರಷ್ಟು ಆಗೈತಿ ಅನ್ನೋ ಅಂತ ಅರ್ಥ ಕೊಡ್ತೈತಿ. ಆ ನಂತರ ಇವ್ರಿಗೆ 10% ಇನ್ಕ್ರೀಸ್ ಆಗೈತಿ ಅಂತಂದ್ರೆ ಇವ್ರಿಗೆ ಎಷ್ಟು ಮಾಡ್ತೀವಿ 20 ಇತ್ತು ಅಂದ್ರೆ 1.2 ಆಗಿತ್ತು, ಇದು 10% ಅಂದ್ರೆ ಇಂಟು 1.1 ಮಾಡ್ತೀವಿ. ಇವ್ರಿಗೆ 20% ಇನ್ಕ್ರೀಸ್ ಆಗೈತಿ ಅಂದ್ರೆ ಇವ್ರಿಗೆ ಏನ್ ಮಾಡ್ತೀವಿ ಇಂಟು 1.2 ಮಾಡಿರ್ತೀವಿ. ಓಕೆ, ಸೊ ದಟ್ ಇದನ್ನ ಮಾಡಿದ್ವಿ ಅಂತಂದ್ರೆ ಸಪ್ರೇಟ್ ಲೈನ್ ಹಾಕೋಣ, ಕನ್ಫ್ಯೂಷನ್ ಬೇಡ. ರೈಟ್, ಸೊ 12 60 ಅಂದ್ರೆ 6.0 ಬರ್ತದ್ರಿ. ಆ ನಂತರ ಇದು 11 3 33 3.3 ಬರ್ತೈತಿ. ಇಲ್ಲಿ 12 24, ಇಲ್ಲಿ 2.4 ಬರ್ತೈತಿ. ಓಕೆ, ರೇಷೋ. ಓಕೆ, ನಮಗೆ ಈಗ ಪಾಯಿಂಟ್ ಇಲ್ಲ ಅನ್ಕೊಳ್ಬೇಕಂತಂದ್ರೆ ದಟ್ ಇಲ್ಲಿ ಪಾಯಿಂಟ್ ಆಗ್ಬೇಕು ಒಂದು ಪ್ಲೇಸ್ ಐತಿ, ಇಲ್ಲೊಂದು ಪ್ಲೇಸ್ ಐತಿ, ಹಂಗಂದ್ರೆ ನಾವು ಪಾಯಿಂಟ್ ಅನ್ನ ರಿಮೂವ್ ಮಾಡ್ಕೋಬಹುದು. ಹಂಗಂದ್ರೆ ಇದೇನಾಗತ್ರಿ, ಇದು 60 ಆಗುತ್ತೆ, ಇದು 33 ಆಗುತ್ತೆ, ಇದು 24 ಆಗುತ್ತೆ. 3 ಒಂದೇ ಸಂಖ್ಯೆಯಿಂದ ಭಾಗ ಹೋಗ್ಬೇಕು. ಆಗ್ತಾವಲ್ರಿ? ಆಗ್ತಾವ. ಎದರಿಂದ ರೀ? 3ಲಿಂದ ಆಗ್ತಾವ. 3 2 6 ಮುಂದೊಂದು 0, 3 11 33, 3 8 24. 20 ಅನುಪಾತ 11 ಅನುಪಾತ 8 ಅನುಪಾತದೊಳಗ ಇರ್ತಾವು. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ರೈಟ್ ಆನ್ಸರ್ ಐತಿ. ಓಕೆ, ರೈಟ್, ಇದು ನಮ್ಮ 8ನೇ ಲೆಕ್ಕ. ನಂತರ 9ನೇ ಲೆಕ್ಕ ಏನಂದ್ರೆ ನೋಡ್ರಿ, an amount of money is divided among x, y and z in the ratio 3:7:12. x, y, z ಅವ್ರಿಗೆ ಹಣ ಹಂಚಾಕತ್ತಾರ ಯಾವ ಒಂದು ರೇಷಿಯೋ ಒಳಗ ಅಂತಂದ್ರೆ 3:7:12 ರೇಷಿಯೋ ಒಳಗ ಹಂಚಾಕತ್ತಾರ. given the difference between the shares of x and y is 1600. x ಮತ್ತೆ y ಒಳಗ ಇವರಿಬ್ಬರಿಗೆ ಬಂದಿರುವಂತಹ ಶೇರ್ಸ್ ಡಿಫರೆನ್ಸ್ ಎಷ್ಟದ ಅಂದ್ರೆ 1600 ಐತಿ. then the difference between the ratio of y and z share is, ಹಂಗಂದ್ರೆ y ಮತ್ತು z ಇವ್ರ ಶೇರ್ ನಡ್ಬೇಕಂದ್ರೆ ಡಿಫರೆನ್ಸ್ ಎಷ್ಟೈತಿ ಅಂತ ಕೇಳಾಕತ್ತಾರಿ. ಓಕೆ, ಒಂದಕ್ಕೆ ಏನ್ ಕೊಟ್ಟಾರ ಅವರು, x ಮತ್ತೆ y ಏನ್ ಕೊಟ್ಟಾರ ರೇಷಿಯೋ, ಇದು ಡಿಫರೆನ್ಸ್ ಕೊಟ್ಟಾರ, ಅದು 1600 ಐತಿ. ಇಲ್ಲಿ ಇದು 7 ಐತಿ, ಇಲ್ಲಿ 3 ಐತಿ. 7 - 3 ಅಂತಂದ್ರೆ ಇದೇನಪ್ಪಾ ಅಂತಂದ್ರೆ ಇದು 4 ಪಾರ್ಟ್ ಆಯ್ತ್ರಿ. ಓಕೆ, ಟೋಟಲ್ ಎಷ್ಟು ಪಾರ್ಟ್ ಅಂತಂದ್ರೆ ಇವ್ರಿಗೆ 3 ಭಾಗ ಬಂದೈತಿ, ಇವ್ರಿಗೆ 7 ಭಾಗ, ಇವ್ರ 12 ಭಾಗ. ಅಂದ್ರೆ 7 - 3 ಯಾಕಂದ್ರೆ ಡಿಫರೆನ್ಸ್ ಹೇಳಾಕತ್ತಾರಲ್ಲ x ಮತ್ತು y ಇದ್ದು. ಸೊ 7 - 3 ಅಂದ್ರೆ 4 ಪಾರ್ಟ್. ಇದು ಎದಕ್ಕೆ ಈಕ್ವಲ್ ಐತಿ ಅಂತಂದ್ರೆ ಇದು 1600 ರೂಪಾಯಿ ಈಕ್ವಲ್ ಅದ. 4 ಪಾರ್ಟ್ ಅನ್ನೋದು 1600 ರೂಪಾಯಿ ಈಕ್ವಲ್ ಅದ. ಅವ್ರು ಕೇಳಾಕತ್ತಿದ್ದು y ಮತ್ತು z ಡಿಫರೆನ್ಸ್ ಕೇಳಾಕತ್ತಾರ. ಹಂಗಂದ್ರೆ ಇದು 12 ಅದ, ಇಲ್ಲಿ 7 ಅದ, 12 7 ಹೋದ್ರೆ 5. ಹಂಗಂದ್ರೆ 5 ಪಾರ್ಟ್ ಅಂತಂದ್ರೆ ಎಷ್ಟು ವ್ಯಾಲ್ಯೂ ಆಗಿರ್ತೈತಿ ಅಂತ ನಾವು ಫೈಂಡ್ ಮಾಡ್ತೇವೆ. ಓಕೆ, ಸೊ 4 ಪಾರ್ಟ್ ಅಂದ್ರೆ 1600 ಐತಿ, ಅಂದ್ರೆ 400 ಪಟ್ಟ ಹೆಚ್ಚಿಗೆ ಐತಿ. ಇದಕ್ಕ ನಾವ್ ಎಷ್ಟು ಇಂಟು ಮಾಡ್ಬೇಕು ಅಂತಂದ್ರೆ ಇದಕ್ಕ 400 ಗುಣಿಸ್ಬೇಕು. ಇಲ್ಲಿ 400 ಪಟ್ಟ ಐತಿ, ಹಂಗಂದ್ರೆ ಇದ್ರ 400 ಪಟ್ಟ ಅಂತಂದ್ರೆ ಇದು ಎಷ್ಟಾಗತ್ತಪ್ಪ ಅಂತಂದ್ರೆ 2000 ರೂಪಾಯಿ ಆಗಿರ್ತೈತಿ. ಸೊ ಇದು ನಮ್ಗೆ ಈ ಕಾನ್ಸೆಪ್ಟ್ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ನಾನು ನಿಮ್ಗೆ ಇನ್ನೊಂದು ರೀತಿ ಒಳಗೆ ಹೇಳ್ತೇನ್ರಿ. 4 ಪಾರ್ಟ್ ಅಂತಂದ್ರೆ 1600, ಹಂಗಂದ್ರ 5 ಪಾರ್ಟ್ ಅಂತಂದ್ರೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತಂದ್ರೆ 4 1 4 4 4 16 ಮುಂದೆ 0 5 4 20 2000 ರೂಪಾಯಿ ಆಗಿರ್ತೈತಿ. ನೀವು ಹೆಂಗನ ಮಾಡ್ರಿ ಆನ್ಸರ್ ಸೇಮ್ ಬರ್ತೈತಿ. ಆಪ್ಷನ್ 2 ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆನಾ? ರೈಟ್. ನಂತರ 10ನೆಯ ಲೆಕ್ಕ ಏನಂದ್ರೆ ನೋಡ್ರಿ, ಗಿವನ್ ದಟ್ a b c d e and f are 6 consecutive even numbers. ನಾವು ಲಕ್ಷ್ಯ ಕೊಟ್ಟು ಓದ್ಕೊಳ್ಳೋಣ. ದಟ್ ಅವ್ರು ಏನ್ ಹೇಳಕತ್ತಾರಿ, ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್ ಏನ್ರಿ, ಕಾನ್ಸಿಕ್ಯೂಟಿವ್ ಇಂಪಾರ್ಟೆಂಟ್, ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್. ದೆನ್ ದ ಎವರೇಜ್ ಈಸ್, ಹಂಗಂದ್ರೆ ಎವರೇಜ್ ಏನಾಗಿರ್ತೈತಿ ಅಂತ ಕೇಳಾಕತ್ತಾರಿ. ಒಂದೇ ಆನ್ಸರ್ ಅನ್ನ ನಾವು ನೋಡ್ದಾಯ್ತು ಅಂತಂದ್ರೆ ಇವುಗಳದ್ದು ಮಲ್ಟಿಪ್ಲಿಕೇಶನ್ ತಗೊಂಡ್ರ. ಎವರೇಜ್ ಅಂದ್ರೆ ಏನ್ರಿ, ಸಮ್ ಆಫ್ ಕ್ವಾಂಟಿಟೀಸ್ ಡಿವೈಡೆಡ್ ಬೈ ನಂಬರ್ ಆಫ್ ಕ್ವಾಂಟಿಟೀಸ್. ಇಲ್ಲಿ ಸಮ್ ಆಫ್ ಕ್ವಾಂಟಿಟೀಸ್ ಇಲ್ಲ, ಪ್ರಾಡಕ್ಟ್ ಅದ, ಅದು ಇಷ್ಟೂ ಇಲ್ಲ. ಓಕೆ, ತೆಗೆದ್ವಿ. ಇದು ಆನ್ಸರ್ ರಾಂಗ್ ಆಯ್ತು ನಮ್ದಲ್ಲಿ. ನಂತರ ಇದು ನಮ್ಗೆ ಗೊತ್ತಿಲ್ಲ, ಆನ್ಸರ್ ಅದನ್ನು ಇಲ್ಲ ಅಂತ ಗೊತ್ತಿಲ್ಲ. ನಂತರ ಇಲ್ಲಿ ನೋಡಿದ್ವಿ ಅಂತಂದ್ರೆ a + b + c + d = 6 ಇದು ಡಿವೈಡ್ ಬೈ 6 ಅಲ್ರಿ. ಕ್ವಾಂಟಿಟೀಸ್ ಆರ್ದವು ಓಕೆ, ಆದ್ರೆ 6 ಕ್ವಾಂಟಿಟಿ ಮೇಲ್ಗಡೆ ಬರ್ಕೋಬೇಕಲ್ಲ, 4 ಕ್ವಾಂಟಿಟಿ ಕೂಡಿಸ್ಕೊಂಡ್ರೆ ಹೆಂಗೆ, ಅದ್ರ ಸಂಬಂಧ ಇದು ನಮ್ದು ಹೋಯ್ತು. ಇವು ಎರಡರೊಳಗೆ ನಮ್ಗೆ ಏನಪ್ಪಾ ಅಂತಂದ್ರೆ ಆನ್ಸರ್ ಐತೆ. ಹೆಂಗ್ ಮಾಡೋಣ, ಇದು ಇನ್ ಟರ್ಮ್ಸ್ ಆಫ್ ಏನದ ರೀ, ಎ ಅದ, a + 5 ಅದ, a + 6 ಅದ. ಹಂಗಂದ್ರೆ ಇವು ಇಷ್ಟು ನಾವು ಏನ್ ಮಾಡೋಣ ಅಂತಂದ್ರೆ ಎ ಒಳಗೆ ಕನ್ವರ್ಟ್ ಮಾಡ್ಕೊಳ್ಳೋಣ, ನಮ್ ಕೆಲಸ ಮುಗಿದು ಹೋಗ್ಬಿಡ್ತೈತಿ. ಸಿಂಪಲ್. ಓಕೆ, ಸೊ ಮೊದ್ಲಕ್ಕೆ ಏನದ್ರಿ, ಎವರೇಜ್ ಅಂದ್ರೆ ಏನದ್ರಿ ಫಾರ್ಮುಲಾ, ಸಮ್ ಆಫ್ ಕ್ವಾಂಟಿಟೀಸ್ ಡಿವೈಡೆಡ್ ಬೈ ನಂಬರ್ ಆಫ್ ಕ್ವಾಂಟಿಟೀಸ್. ಒಂದನೇ ಕ್ವಾಂಟಿಟಿ ಏನೈತ್ರಿ, ಎ ಐತಿ. ಎರಡನೇ ಕ್ವಾಂಟಿಟಿ ಏನೈತ್ರಿ, ಬಿ ಐತಿ. ಬಿ ಬರ್ಕೊಳ್ಳೋದು ಬೇಡ, ಎ ತರಣ ಬರ್ಕೊಳ್ಳೋಣ. ಹೆಂಗ್ರಿ, ಹೆಂಗಂತಂದ್ರೆ ಇದು ಬಿ ಅನ್ನೋದು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಈವನ್ ನಂಬರ್ ಐತಿ. ಎ ಅನ್ನೋದು ಒಂದು ಈವನ್ ನಂಬರ್, ಬಿ ಅನ್ನೋದು ಅದ್ರ ನೆಕ್ಸ್ಟ್ ಈವನ್ ನಂಬರ್. ಅದ್ರ ನೆಕ್ಸ್ಟ್ ಈವನ್ ನಂಬರ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ, ಎರಡನ್ನ ಕೂಡಿಸ್ತೀವಿ. ಹಂಗಂದ್ರೆ ಇದು ಎ ಆಗಿತ್ತಂದ್ರೆ ನೆಕ್ಸ್ಟ್ ನಂಬರ್ ಏನಾಗಿರ್ತೈತ್ರಿ, a + 2 ಆಗಿರ್ತೈತಿ.
ಅದರ ನೆಕ್ಸ್ಟ್ ನಂಬರ್ಗೆ ನಾವು 2 ಕೂಡಿಸ್ತೀವಿ ಅಂದ್ರೆ a ಪ್ಲಸ್ 4 ಆಗುತ್ತೆ. ನಂತರ a ಪ್ಲಸ್ 6 ಆಗುತ್ತೆ. 1 2 3 4. ಆನಂತರ a ಪ್ಲಸ್ 8 ಆಗುತ್ತೆ. ಆನಂತರ a ಪ್ಲಸ್ 10 ಆಗುತ್ತೆ. ಅವು ಏನೋ ಜೋಶನಾಗ ಬರ್ಕೊಂಡ್ಬಿಟ್ವಿ, ಆದ್ರೆ ಕರೆಕ್ಟ್ ಆಗಿ ಎಷ್ಟು ನಂಬರ್ಸ್ ಅದಾವ ಅಂತ ನೋಡ್ಕೊಂಡ್ಬಿಟ್ರಿ. 6 ನಂಬರ್ಸ್ ಅದಾವ. 1 2 3 4 5 6 ಅದಾವು. ನಂಬರ್ ಕೊಟ್ಟರಲ್ಲ ಯಾಕೆ ವರಿ ಆಗುದು. 1 2 3 4 5 6 ನಂಬರ್ಸ್ ರೈಟ್. ಡಿವೈಡೆಡ್ ಬೈ 6. ದಿಸ್ ಈಸ್ ಈಕ್ವಲ್ ಟು ಎಷ್ಟು ಸರಿ ಬಂತ್ರಿ? 1 2 3 4 5 6 ಸರಿ ಬಂದತಿ. ಅಂದ್ರೆ 6a ಪ್ಲಸ್ 2 4 6 6 6 12 12 8 20 20 ಪ್ಲಸ್ 10 30 ಬಾಗ್ಲೆ 6. ಸೊ ಇದ್ರೊಳಗೆ ನಾವೇನ್ ಕಾಮನ್ ತೆಗಿಬಹುದು ಅಂತಂದ್ರೆ 6 ಕಾಮನ್ ತೆಗಿಬಹುದು. ಅಂದ್ರೆ ಒಳಗಡೆ ಇಲ್ಲಿ 6 ಹೊರಗೆ ಹೋದ್ರೆ a ಉಳಿತೈತಿ. ಇಲ್ಲಿ 30ರೊಳಗೆ 6 ಕಾಮನ್ ಹೊರಗೆ ಬಂತಂತಂದ್ರೆ 5 ಉಳಿತೈತಿ ಬಾಗ್ಲೆ 6. 6ಕ್ಕೆ 6 ಹೋಯ್ತು ಅಂತಂದ್ರೆ ಇಲ್ಲಿ ಏನ್ ಉಳಿತೈತಿ ಅಂತಂದ್ರೆ a ಪ್ಲಸ್ 5 ಉಳಿತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತೆ. ಓಕೆ, ಸ್ವಲ್ಪ ನಾವು ಸಮಾಧಾನದಿಂದ ವಿಚಾರ ಮಾಡಿ ಆನ್ಸರ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ಆನ್ಸರ್ಸ್ ಬಂದಿರ್ತಾವೆ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ದಟ್ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ 11ನೇ ಲೆಕ್ಕ ಏನದ ನೋಡ್ರಿ. ಇಫ್ x% ಆಫ್ 5.2 is equal to 2.08 then value of x is. ಆಕ್ಚುಲಿ ಇದನ್ನ ಒಂದು ಇಕ್ವೇಶನ್ ತರ ಕೊಟ್ಟಿದ್ರೆ ಸಾಕಾಗಿತ್ತು. ಸೆಂಟೆನ್ಸ್ ತರ ಕೊಟ್ಟಾರ, ತೊಂದರೆ ಇಲ್ಲ. ಏನ್ ಕೊಟ್ಟಾರ ಅದನ್ನ ಬರ್ಕೊಂಡ್ಬಿಡೋಣಂತ್ರಿ. x% ಆಫ್ 5.2 is equal to 2.08. ಹಂಗಂದ್ರೆ x ವ್ಯಾಲ್ಯೂ ಕಂಡಿಡಿ ಅಂದ್ರೆ ಲೀನಿಯರ್ ಇಕ್ವೇಶನ್ ತರ ಬರ್ತೈತಿ. ಅದರದ್ದು ಅಂತ ದೊಡ್ಡ ಇದಿಲ್ರಿ, ಆರಾಮಾಗಿ ಕಂಡಿಡ್ಕೋಬಹುದು. x ಪರ್ಸೆಂಟೇಜ್ ಅಂದ್ರೆ ಸೈನ್ ತೆಗಿಬೇಕಂದ್ರೆ 100 ಬರ್ಕೋತೀವಿ. ಆಫ್ ಅಂದ್ರೆ ಇಂಟು 5.2 is equal to 2.08. ಓಕೆ, ಸೊ x ಇಲ್ಲೇ ಇರಲಿ. ದಟ್ ಇದು ಇಷ್ಟು ಆ ಕಡೆ ತಗೊಂಡು ಹೋಗೋಣ. ಇದೇನಾಗುತ್ತೆ 2.08. 100 ಈ ಕಡೆ ಹೋದ್ರೆ ಡಿವೈಡೆಡ್ ಬೈ 100 ಇಂಟು 100 ಆಗುತ್ತೆ. ಇಲ್ಲಿ ಇಂಟು 5.2 ಇದ್ದು ಈ ಕಡೆ ಬಂದು ಡಿವೈಡೆಡ್ ಬೈ 5.2 ಆಗುತ್ತೆ. ಓಕೆನಾ, ರೈಟ್. ಸೊ x ಇಸ್ ಈಕ್ವಲ್ ಟು ಇಲ್ಲಿ 100 ಲಿಂದ ಇಂಟು ಮಾಡಿದ್ರೆ ಇದು 208 ಆಗುತ್ತೆ ಡಿವೈಡೆಡ್ ಬೈ 5.2 ಆಗುತ್ತೆ. ಇದನ್ನ ಹೆಂಗ್ ಮಾಡುದ್ರಿ? ಇದನ್ನ ಹೆಂಗ್ ಮಾಡುದು ಈಸಿ. ಹೆಂಗ್ರಿ? ದಟ್ ಇಲ್ಲಿ ಏನ್ ಮಾಡೋಣ ಅಂದ್ರೆ ಇದನ್ನ ಇಲ್ಲಿ ಪಾಯಿಂಟ್ ಆಗ್ಬೇಕು ಒಂದ್ ಪ್ಲೇಸ್ ಐತಿ. ಬ್ಯಾಲೆನ್ಸ್ ಮಾಡ್ಕೊಳಕ್ ಇಲ್ಲಿ ಪಾಯಿಂಟ್ ಆಗ್ಬೇಕು ಒಂದ್ 0 ಬರ್ಕೊಳ್ಳೋಣ. ಈಗ 2 ಕಡೆ ಪಾಯಿಂಟ್ ಆಗ್ಬೇಕು ಒಂದ್ ಪ್ಲೇಸ್ ಅದಾವು. ಹಂಗಂದ್ರೆ ಇದೇನಾಯ್ತ್ರಿ 2080 ಬಾಗ್ಲೆ 52. ಸೊ ಇವೆರಡು ಯಾವ್ದ್ರಿಂದ ಡಿವೈಡ್ ಆಗ್ತಾವ್ರಿ? 2 ಲಿಂದ ಡಿವೈಡ್ ಆಗ್ತೈತಿ, 4 ಲಿಂದನೂ ಡಿವೈಡ್ ಆಗ್ತೈತಿ. ಸೊ 4 ಲಿಂದ ಡಿವೈಡ್ ಮಾಡೋಣ. 4 ಒಂದ್ಲೆ 4, 1 ಉಳಿತು 12 ಆಯ್ತು. 4 ಮೂರ್ಲೆ 12, 4 5ಲೆ 20, 4 2ಲೆ 8, ಮುಂದೊಂದು 0, 13 ಒಂದ್ಲೆ 13, 13 4ಲೆ 52, ಮುಂದೊಂದು 0. ಅಂದ್ರೆ x ಬೆಲೆ ಏನಾಗಿರ್ತೈತ್ರಿ 40 ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ಸರಿಯಾದಂತ ಉತ್ತರ ಆಗೈತಿ. ಓಕೆ, ರೈಟ್. ನಂತರ 12ನೇ ಲೆಕ್ಕ. ಅರವಿಂದ್ ಹ್ಯಾಸ್ 2/3 ಆಫ್ ದ ಮನಿ ದಟ್ ಗೋವಿಂದ್ ಹ್ಯಾಸ್. ಓಕೆ, ಸೊ 12ನೇ ಲೆಕ್ಕ ಅರವಿಂದನ್ ಕಡೆ ಎಷ್ಟದ ಅಂತ್ರಿ, ದಟ್ ಗೋವಿಂದನ್ ಕಡೆ ಎಷ್ಟೈತಿ ಅದರದ್ದು 2/3 ಐತಿ ಅಂತ ಹೇಳಕತ್ತಾರ. ಓಕೆ, ಈ ರೀತಿ ಬರ್ಕೊಳ್ಳೋಣ. ಅರವಿಂದ್ ಹ್ಯಾಸ್ 2/3 ಆಫ್ 2/3 ಅಂತ ಅನ್ಕೋಣ. 2/3 2/3 ಆಫ್ ದ ಮನಿ ದಟ್ ಗೋವಿಂದ್ ಹ್ಯಾಸ್. ಮತ್ತೆ ಏನ್ ಹೇಳಕತ್ತಾರಿ, ಗೋವಿಂದ್ ಹ್ಯಾಸ್ ಒನ್ ಇಂಟಿಜರ್ 1/2 ಟೈಮ್ಸ್ ದಟ್ ಪ್ರಮೋದ್ ಹ್ಯಾಸ್. ಓಕೆ, ಸೊ ಗೋವಿಂದನ್ ಕಡೆ ಎಷ್ಟೈತಿ ಅಂತಂದ್ರೆ ಇದನ್ನ ಸಪರೇಟ್ ಬರ್ಕೊಳ್ಳೋಣ. ಗೋವಿಂದನ್ ಕಡೆ ಎಷ್ಟೈತಿ ಅಂತಂದ್ರೆ 1 ಇಂಟಿಜರ್ 1/2 ಟೈಮ್ಸ್ ಆಫ್ ಪ್ರಮೋದ್ ಅಂದಾರ. ಓಕೆ, 1 ಇಂಟಿಜರ್ 1/2 ಟೈಮ್ಸ್ ಆಫ್ ಪ್ರಮೋದ್. ಓಕೆನಾ, ಇದೇನ್ರಿ ಅವ್ರು 2 ಸೆಂಟೆನ್ಸ್ ಕೊಟ್ಟಿದ್ದು. ಅಂತ ಲಾಸ್ಟ್ ಏನ್ ಹೇಳಕತ್ತಾರ ಅಂತಂದ್ರೆ ಪ್ರಮೋದ್ ಹ್ಯಾಸ್ 180 rupees ದೆನ್ ದ ಅಮೌಂಟ್ ಆಫ್ ಮನಿ ಅರವಿಂದ್ ಹ್ಯಾಸ್. ಪ್ರಮೋದನ್ ಕಡೆ ದಟ್ 180 ರೂಪಾಯಿ ಇದ್ರೆ ಅರವಿಂದನ್ ಕಡೆ ಎಷ್ಟಿರ್ತೈತಿ ಅಂತ ಕೇಳಕತ್ತಾರ. ಸಿಂಪಲ್. ಇದನ್ನ ಸಾಲ್ವ್ ಮಾಡ್ಬೇಕಾದ್ರೆ ನಾವೇನಪ್ಪಾ ಅಂತಂದ್ರೆ ದಟ್ ಇದನ್ನ ಇಷ್ಟೂ ಏನಪ್ಪಾ ಅಂದ್ರೆ ರೇಷಿಯೋ ಕನ್ವರ್ಟ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ಈ ರೀತಿನೂ ಮಾಡ್ರಿ. ಹೆಂಗ್ ಅಂತಂದ್ರೆ ದಟ್ ಇಲ್ಲಿ ಪ್ರಮೋದನ್ ಕಡೆ ಎಷ್ಟೈತೆ ಅನ್ನಕತ್ತಾರಿ 180 ರೂಪಾಯಿ ಐತೆ ಅನ್ನಕತ್ತಾರ. ಓಕೆ, ಹಂಗಂದ್ರೆ 1 ಇಂಟಿಜರ್ 1/2 ಆಫ್ ಪ್ರಮೋದ್. 2 ಒಂದೇ 2, 2 1 3, 3 ಬಾಗ್ಲೆ 2. ಪ್ರಮೋದನ್ ಕಡೆ ಎಷ್ಟೈತಿ ಅಂತಂದ್ರೆ 180 ರೂಪಾಯಿ ಐತಿ. 2 ಒಂದೇ 2, 2 9 18, ಮುಂದೊಂದು 0, 9 ಮೂರ್ಲೆ 27, 270 ರೂಪಾಯಿ ಗೋವಿಂದನ್ ಕಡೆ ಐತಿ. ಆ 270 ತಂದು ಈ ಕಡೆ ಹಚ್ಚನ ಅಂದ್ರೆ 2 ಬಾಗ್ಲೆ 3 ಇಂಟು 270, 3 ಒಂದ್ಲೆ 3, 3 9 27, ಮುಂದೊಂದು 0, 97ಲೆ 180 ರೂಪಾಯಿ. ಹಂಗಂದ್ರೆ ಅರವಿಂದನ ಕಡೆನೂ ಸಹಿತ 180 ರೂಪಾಯಿನೇ ಇರ್ತಾವು. ಓಕೆ, ರೈಟ್. ಇದು ನಮ್ಮ 12ನೇ ಲೆಕ್ಕ. ನಂತರ 13ನೇ ಲೆಕ್ಕ ಏನದ ನೋಡ್ರಿ. ಎವರೇಜ್ ಏಜ್ ಆಫ್ 6 children is 5 years 5 months. Then sum of
ಸಮ್ ಆಫ್ ದೇರ್ ಏಜಸ್ ಈಸ್. ಹಂಗಂದ್ರೆ ಟೋಟಲ್ ಆ 5 ಮಕ್ಕಳದು, ಸಾರಿ 6 ಮಕ್ಕಳದ ಟೋಟಲ್ ಏಜ್ ಎಷ್ಟಾಗಿರ್ತೈತಿ, ಟೋಟಲ್ ಸಮ್ ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರ. ಸೊ ನಾವು ನಿಮ್ಗ ದಟ್ ಥಿಯರಿ ಪಾರ್ಟ್ ಒಳಗೆ ನಾನು ಇದು ಹೇಳಿದ್ದರಿ ಏನಪ್ಪಾ ಅಂತಂದ್ರೆ ಸಮ್ ಈಸ್ ಈಕ್ವಲ್ ಟು ಏನ್ರಿ, ಸಮ್ ಈಸ್ ಈಕ್ವಲ್ ಟು ಎವರೇಜ್ ಇಂಟು ನಂಬರ್ ಆಫ್ ಕ್ವಾಂಟಿಟೀಸ್. ಆಕ್ಚುಲಿ ಎವರೇಜ್ ಅಂದ್ರೆ ಏನ್ರಿ, ಸಮ್ ಆಫ್ ಕ್ವಾಂಟಿಟೀಸ್ ಡಿವೈಡೆಡ್ ಬೈ ನಂಬರ್ ಆಫ್ ಕ್ವಾಂಟಿಟೀಸ್ ಆಗಿರ್ತೈತಿ. ಎನ್ ಈ ಕಡೆ ತಗೊಂಡು ಹೋದ್ವಿ ಅಂತಂದ್ರೆ ಸಮ್ ಈಸ್ ಈಕ್ವಲ್ ಟು ಎವರೇಜ್ ಇಂಟು ನಂಬರ್ ಆಫ್ ಕ್ವಾಂಟಿಟೀಸ್ ಆಗಿರ್ತೈತಿ. ಇಲ್ಲಿ ಎವರೇಜ್ ಎಷ್ಟೈತಿ ಅಂದ್ರ 5 ವರ್ಷ 5 ತಿಂಗಳ 5 years 5 months ಅದ. ಆ ನಂತರ ಎಷ್ಟು ಹುಡುಗರು ಅದಾರ್ರಿ, 6 ಹುಡುಗರು ಅದಾರ. ಓಕೆ, 6 30 ವರ್ಷ, 6 30 ತಿಂಗಳ. ಓಕೆ, ಸೊ ಈ ತಿಂಗಳನ್ನ ನಾವು ವರ್ಷ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಈ ತಿಂಗಳು 1 ವರ್ಷ ಅಂತಂದ್ರೆ 12 ತಿಂಗಳ್ರಿ, 30 ತಿಂಗಳ ಅಂತಂದ್ರೆ 12 24, 2 ವರ್ಷದ ಮೇಲೆ 6 ತಿಂಗಳ ಬರ್ತದ್ರಿ. ಓಕೆ, 2 ವರ್ಷದ ಮೇಲೆ 6 ತಿಂಗಳ ಬರ್ತೈತಿ. ಆ 2 ವರ್ಷನ ಈ ಕಡೆ ಕೂಡಿಸಿದ್ವಿ ಅಂತಂದ್ರೆ 32 ವರ್ಷ 6 ತಿಂಗಳ ಬರ್ತೈತಿ. 32 ವರ್ಷ 6 ತಿಂಗಳ ಆನ್ಸರ್ ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಆಪ್ಷನ್ 1 ಸರಿಯಾದಂತ ಉತ್ತರ ಆಗಿರ್ತೈತಿ. ನಿಮ್ಗೆ ಇದು ಕ್ಲಾರಿಟಿ ಸಿಕ್ಕರೆ ಒಳ್ಳೇದು, ನಾ ಇಲ್ಲ ಅಂದ್ರೆ ಇನ್ನೂ ಸರಿ ಎಕ್ಸ್ಪ್ಲೇನ್ ಮಾಡ್ತೇನ್ರಿ. ಇದು 30 ತಿಂಗಳ ಅಂದಾರ, 30 ತಿಂಗಳ ಅಂತಂದ್ರೆ 1 ವರ್ಷ ಅಂದ್ರೆ 12 ತಿಂಗಳ, 24 ವರ್ಷಕ್ಕೆ 24 ತಿಂಗಳಿಗೆ 2 ವರ್ಷ ಆಗ್ತೈತಿ, ಮೇಲೆ 6 ತಿಂಗಳು ಉಳಿತಾವ್ರಿ. ಅದ್ರ ಸಲುವಾಗಿ 2 ವರ್ಷ ಈ ಕಡೆ ಕುಡಿಸ್ಕೊಂಡು 6 ತಿಂಗಳನ್ನ ಈ ಕಡೆ ಸೆಪರೇಟ್ ಆಗಿ ಬರ್ಕೊಂಡಿದ್ದೀವಿ. ಆಗುದಾ? ರೈಟ್. ನಂತರ 14ನೆಯ ಲೆಕ್ಕ ಏನಂದ್ರೆ ನೋಡ್ರಿ, ಎ ಪರ್ಸನ್ ನೇಮ್ಡ್ ಎ ಪರ್ಚೇಸಸ್ ಆನ್ ಐಟಮ್ for rupees 9440 including 18% GST. ಓಕೆ, ಸೊ ಫ್ರಮ್ ಎ ಅನ್ನುವಂತ ಒಬ್ಬ ಮನುಷ್ಯ ಏನ್ ಮಾಡಕತ್ತಾನ್ರಿ, ದಟ್ 18% GST ಕೊಟ್ಟು 9440 ರೂಪಾಯಿ ಅಮೌಂಟ್ ನ ಪೇ ಮಾಡಕತ್ತಾನ. ಓಕೆ, ಇದ್ರೊಳಗೆ ಏನಪ್ಪಾ ಅಂದ್ರೆ 18% GST ಪ್ಲಸ್ ಆ ಒಂದು ವಸ್ತುವಿನ ಬೆಲೆ ಎರಡೂ ಸೇರೈತ್ರಿ. ವಾಟ್ ವಾಸ್ ದ ಆಕ್ಚುಯಲ್ ಪ್ರೈಸ್ ಆಫ್ ದ ಐಟಮ್ ಬಿಫೋರ್ ಆಡಿಂಗ್ GST ಸೇರೋಕಿನ ಮುಂಚೆ ಆ ಒಂದು ಐಟಮ್ ಇದೇನ್ರಿ ಅದರ ಪ್ರೈಸ್ ಏನಾಗಿತ್ತು ಅಂತ ಹೇಳಾಕತ್ತಾರ. ಓಕೆ, GST ಅಂತಂದ್ರೆ ಇದಕ್ಕೇನು ಹೆದರುವಂತ ಅವಶ್ಯಕತೆ ಇಲ್ಲ, ಜಸ್ಟ್ ಟ್ಯಾಕ್ಸ್ ಅಂತ ಅನ್ಕೊಳ್ಳೋಣ ಸಾಕು. 18% ಟ್ಯಾಕ್ಸ್ ಐತಿ ಅಂತ ಹೇಳಾಕತ್ತಾರ. ಅಂದ್ರೆ ದಟ್ ಮಾರ್ಕ್ಡ್ ಪ್ರೈಸ್ ಪ್ಲಸ್ ಟ್ಯಾಕ್ಸ್ ಇದು ಟೋಟಲ್ ಅಮೌಂಟ್ ಆಗಿರುತ್ತೆ. ಮಾರ್ಕ್ ಪ್ರೈಸ್ ನ 100 ಅಂತ ಅನ್ಕೊಂಡ್ರೆ ಟ್ಯಾಕ್ಸ್ 18, ಅಂದ್ರ ಅದರ ಅಮೌಂಟ್ ಎಷ್ಟಾಗೈತಿ ಅಂತಂದ್ರೆ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಎಷ್ಟಾಗೈತಿ ಅಂತಂದ್ರೆ ದಟ್ 118% ಆಗೈತಿ. ಅದು ಎದಕ್ಕೆ ಈಕ್ವಲ್ ಐತ್ರಿ, ಅದು ಎದಕ್ಕೆ ಈಕ್ವಲ್ ಐತಿ ಅಂದ್ರೆ 9440 ಈಕ್ವಲ್ ಐತಿ. ಅಂದ್ರೆ 118% ಅಂತಂದ್ರೆ 9440 ಈಕ್ವಲ್ ಐತಿ. ಹಂಗಂದ್ರೆ ನಮಗ ಆ ವಸ್ತುವಿನ ಬೆಲೆ ಎಷ್ಟೈತ್ರಿ, 100% ಐತಿ. ಹಂಗಂದ್ರೆ 100% ಅಂದ್ರೆ ಎಷ್ಟು? ಮತ್ತೆ ಇಲ್ಲಿ ಪರ್ಸೆಂಟೇಜ್ ಬರ್ಕೊಳ್ಳಿಲ್ಲಲ್ರಿ, ಇಲ್ಲೂ ಪರ್ಸೆಂಟೇಜ್ ಇರ್ತೈತಿ, ಇಲ್ಲೂ ಪರ್ಸೆಂಟೇಜ್ ಇರ್ತೈತಿ. ನ್ಯೂಮಿನೇಟರ್ ಡಿನಾಮಿನೇಟರ್ ಪರ್ಸೆಂಟೇಜ್ ಇತ್ತಂದ್ರೆ ಎರಡು ಕ್ಯಾನ್ಸಲ್ ಆಗಿರ್ತೈತಿ, ಬರೆಯುವಂತ ಅವಶ್ಯಕತೆ ಇಲ್ಲ. ಓಕೆ, ಸೊ ಇದನ್ನ ಕ್ಯಾನ್ಸಲ್ ಮಾಡ್ರಿ, ನಿಮ್ಗೆ ಆನ್ಸರ್ ಸಿಕ್ಕಿರ್ತೈತಿ. 118 ಎದರಿಂದ ಡಿವೈಡ್ ಆಗ್ತದ್ರಿ, 2ರಿಂದ ಡಿವೈಡ್ ಆಗ್ತೈತಿ. 2 5 10, 1 ಉಳಿತು, 2 9 18, ಆ ನಂತರ 2 4 8, 2 4 8, 1 ಉಳಿತು, 14 ಆಯ್ತು, 2 7 14, 2 7 4, 3 0. 59 ಮಗ್ಗಿ ಒಳಗ 472 ಬರ್ತದ, 9 8 72 ರೀ, ಅಂದ್ರೆ 59 8 ಬರ್ತದ ನೋಡ್ರಿ. 59 1 59 8 472, ಮುಂದೊಂದು 0, 80 8000 ರೂಪಾಯಿ. ಇದು ಏನಪ್ಪಾ ಅಂದ್ರೆ ಆಕ್ಚುಯಲ್ ಅಮೌಂಟ್ ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಆನ್ಸರ್ ಆಗಿರ್ತೈತಿ. ಓಕೆನಾ? ರೈಟ್. ನೆಕ್ಸ್ಟ್ 15ನೆಯ ಲೆಕ್ಕ ಏನಂದ್ರೆ ನೋಡ್ರಿ, the cost of a pen is rupees 8.5 rupees, the cost of a pencil is 5.5 rupees, the total cost of dozen pen and half dozen pencils is. okay, ಏನೇನ್ ಹೇಳಕತ್ತಾರ್ರಿ, ಡಜನ್ ಪೆನ್ ಆ ನಂತರ ಪ್ಲಸ್ ಹಾಫ್ ಡಜನ್ ಪೆನ್, ಹಾಫ್ ಡಜನ್ ಪೆನ್ಸಿಲ್ ಅಮೌಂಟ್ ಹೇಳಕತ್ತಾರ್ರಿ. ಡಜನ್ ಪೆನ್ ಅಂದ್ರೆ ಎಷ್ಟ್ರಿ, ಒಂದಕ್ಕೆ 8.5 ಐತಿ, 8.5 ರೂಪಾಯಿ ಐತಿ. ಹಂಗಂದ್ರೆ 8 ಡಜನ್, ಅದು 1 ಡಜನ್ ಅಂತಂದ್ರೆ 12 ಇರ್ತಾವ, 12 ಇಂಟು 8.5 ಆಯ್ತು. ಆ ನಂತರ ಹಾಫ್ ಡಜನ್ ಪೆನ್ಸಿಲ್ಸ್ ಅನ್ನಕತ್ತಾರ. ಹಾಫ್ ಡಜನ್ ಪೆನ್ಸಿಲ್ ಅಂತಂದ್ರೆ 6 ಪೆನ್ಸಿಲ್ಸ್ ಅದು, ಒಂದು ಪೆನ್ಸಿಲ್ಗೆ ಎಷ್ಟದ್ರಿ, 5.5 ರೂಪಾಯಿ ಐತಿ. ಓಕೆನಾ? ರೈಟ್. ಸೊ 12 8 96, ಮುಂದ 12 5 60, ಅಂದ್ರೆ
ರೂಪಾಯಿ ಆಗುತ್ತೆ ರೀ. 12 96 ಪ್ಲಸ್ 6 ಅಂದ್ರೆ 102 ರೂಪಾಯಿ. 6 5 30 ಮ್ಯಾಲ 3 6 5 30 ಆನಂತರ ಮತ್ತೆ ಮ್ಯಾಲ 3 ರೂಪಾಯಿ ಆನಂತರ 33 ರೂಪಾಯಿ ಅಂದ್ರೆ ಟೋಟಲ್ ಎಷ್ಟಿದ್ರೆ 135 ರೂಪಾಯಿ ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ನಮ್ದು ಸರಿಯಾದಂತ ಉತ್ತರ ಐತಿ. ಓಕೆ, ಸೊ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ದಟ್ ಇನ್ ದಿಸ್ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ನೆಕ್ಸ್ಟ್ 14 ಲೆಕ್ಕ ಏನದ ನೋಡ್ರಿ. ದ ಸೆಲ್ಲಿಂಗ್ ಪ್ರೈಸ್ ಆಫ್ ಆನ್ ಆರ್ಟಿಕಲ್ ಬಿಕಮ್ಸ್ 276 rupees after giving discount of 8%. the mark price of an article is. ಹಂಗಂದ್ರೆ ಆ ವಸ್ತುವಿಂದ ಮಾರ್ಕ್ ಪ್ರೈಸ್ ಎಷ್ಟಾಗಿರುತ್ತೆ ಅಂತ ಕೇಳಕತ್ತಾರ. ರೈಟ್, ನಮಗೆ ಇಲ್ಲಿ ಹೇಳೋದಾಯ್ತು ಅಂತಂತಂದ್ರೆ ಮಾರ್ಕ್ ಪ್ರೈಸ್ ಮೈನಸ್ ಡಿಸ್ಕೌಂಟ್ ಮಾಡಿದೀವಿ ಅಂತಂತಂದ್ರೆ ನಮ್ಗೆ ಏನ್ ಬರ್ತದ್ರಿ, ಸೆಲ್ಲಿಂಗ್ ಪ್ರೈಸ್ ಬರ್ತೈತಿ. ಆಗ್ಬೋದಾ? ಸೊ ಮಾರ್ಕ್ ಪ್ರೈಸ್ ಅನ್ನ ನಾವು 100 ಅಂತ ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ಡಿಸ್ಕೌಂಟ್ ಎಷ್ಟದ್ರಿ, ಅಲ್ಲಿ 8% ಡಿಸ್ಕೌಂಟ್ ಅದ. ಓಕೆ, 100% ಮಾರ್ಕ್ ಪ್ರೈಸ್ ಇತ್ತು, 8% ಡಿಸ್ಕೌಂಟ್ ಇದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಇರ್ತರಿ, 92% ಇರ್ತೈತಿ. ಆ 92 ಈಕ್ವಲ್ ಐತಿ ಅಂದ್ರೆ 276 ರೂಪಾಯಿ ಈಕ್ವಲ್ ಐತಿ. ಓಕೆ, ಸೊ ಹಂಗಂದ್ರೆ 92% ಅಂದ್ರೆ 276 ರೂಪಾಯಿ. ಹಂಗಂದ್ರೆ ನಮಗೆ ಕೇಳಾಕತ್ತಿರೋದು ಮಾರ್ಕ್ ಪ್ರೈಸ್ 100% ಅಂದ್ರೆ ಎಷ್ಟು ರೂಪಾಯಿ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದನ್ನ 2 ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಹಂಗಂದ್ರೆ ಇದೇನಾಗತ್ರಿ, 100 ಇಂಟು 276 ಬಾಗ್ಲಿ 92 ಪರ್ಸೆಂಟೇಜ್. ಒಂದು ನ್ಯೂಮರೇಟರ್ ಐತಿ, ಒಂದು ಡಿನೋಮಿನೇಟರ್ ಐತಿ, ಬರೆಯುವಂತ ಅವಶ್ಯಕತೆ ಇಲ್ಲ. ಓಕೆ, ಸೊ ಇದನ್ನ ಡಿವೈಡ್ ಮಾಡ್ಬೇಕಂದ್ರೆ ಡಿವೈಡ್ ಮಾಡ್ತೀರಿ. 4 ಡಿವೈಡ್ ಆಗ್ತದೆ ನೋಡ್ರಿ. 4 2 8, 4 3 12, 4 6 24, 3 ಉಳಿತು, 4 9 36 ರೀ, 23 23 103 300 ರೂಪಾಯಿ ಏನಪ್ಪಾ ಅಂತಂದ್ರೆ ಅದರದ್ದು ಮಾರ್ಕ್ ಪ್ರೈಸ್ ಆಗಿರ್ತೈತಿ. ಆಪ್ಷನ್ಸ್ ಅನ್ನು ನೋಡಿದ್ರೆ ಆಪ್ಷನ್ 2 ಸರಿಯಾದಂತ ಆನ್ಸರ್ ಆಗೈತಿ. ಓಕೆ, ರೈಟ್. ನೆಕ್ಸ್ಟ್ 17ನೆಯ ಲೆಕ್ಕ ಏನದ ನೋಡ್ರಿ. 17ನೇ ಲೆಕ್ಕ, ದ ಟೈಮ್ ಇನ್ ಇಯರ್ಸ್ ರಿಕ್ವೈರ್ಡ್ ಫಾರ್ ಎ ಪ್ರಿನ್ಸಿಪಲ್ ಅಮೌಂಟ್ ಆಫ್ 2000 ಟು ಬಿಕಮ್ 4000 ಎಟ್ ದ ರೇಟ್ ಆಫ್ 20%. ಓಕೆ, ಸೊ ಪ್ರಿನ್ಸಿಪಲ್ ಅಮೌಂಟ್ ಏನಂದ್ರೆ 2000 ಅದ್ರಿ, ಅದು ಏನಾಗತೈತಿ ಅಂತಂದ್ರೆ 4000 ಆಗಾಕತೈತಿ. 2000 4000 ಆಗಾಕತೈತಿ. ಅದರ ರೇಟ್ ಆಫ್ ಇಂಟ್ರೆಸ್ಟ್ 20% ಐತಿ. ಅದು ಆಗ್ಬೇಕಂದ್ರೆ ಎಷ್ಟು ಟೈಮ್ ತಗೋತೈತಿ ಅಂತ ಕೇಳಾಕತ್ತಾರ. ಓಕೆ, ನಮಗೆ ಇದನ್ನ ಫೈಂಡ್ ಮಾಡ್ಲಿಕ್ಕೆ ಏನಪ್ಪಾ ಅಂದ್ರೆ ನಮ್ಮ ಹತ್ರ ಫಾರ್ಮುಲಾ ಇಲ್ಲ. ಯಾಕಂದ್ರೆ ಡೈರೆಕ್ಟ್ ಆಗಿ ನಮ್ಗೆ ಇಂಟ್ರೆಸ್ಟ್ ಅನ್ನ ಕಂಡು ಹಿಡಿಬೇಕು, ನಮ್ಗೆ ಏನಪ್ಪಾ ಅಂದ್ರೆ ಅಮೌಂಟ್ ಕಂಡು ಹಿಡಿಯೋದು ಗೊತ್ತು. ಆದ್ರೆ ಇವ್ರು ಡೈರೆಕ್ಟ್ ಆಗಿ ಅಮೌಂಟ್ ಕೊಟ್ಟಾರ. ಸೊ ಹಿಂಗಾಗಿ ಏನ್ ಮಾಡೋಣ ಅಂತಂದ್ರೆ ನಮಗ ಏನ್ ಗೊತ್ತೈತ್ರಿ, ಅಮೌಂಟ್ ಗೆ ಸಂಬಂಧಪಟ್ಟಂಗ ಎ ಇಸ್ ಈಕ್ವಲ್ ಟು ಪಿ ಪ್ಲಸ್ ಎಸ್ ಐ. ಕರೆಕ್ಟ್ ರೀ? ಅಮೌಂಟ್ ಅಂತಂದ್ರೆ ಪಿ ಪ್ಲಸ್ ಎಸ್ ಐ ಅದ. ಅಮೌಂಟ್ ಎಷ್ಟದ ಇದು 4000 ಐತಿ. ಈ ಸದ್ಯ ಮಟ್ಟಿಗೆ ನಾನು ಇದನ್ನ ಎ ಅಂತ ಬರ್ಕೋತೀನಿ. ನನಗ ಒಂದು ಫಾರ್ಮುಲಾ ಬೇರೆ ಬರ್ತೈತಿ, ಅದಾದ ನಂತರ ನಾನು ಇದನ್ನ ಪುಟ್ ಮಾಡ್ಕೊಂತೀನಿ. ಎಸ್ ಐ ಅಂದ್ರೆ ಏನ್ರಿ, ಪಿ ಟಿ ಆರ್ ಅಪಾನ್ 100. ಹೌದಾ? ಓಕೆ, ಇಲ್ಲಿ ನಾವು ಪಿ ಕಾಮನ್ ತೆಗೆದ್ವಿ ಅಂತಂದ್ರೆ, ಇಲ್ಲಿ ಪಿ ಕಾಮನ್ ತೆಗೆದ್ವಿ ಅಂದ್ರೆ ಏನ್ ಬರ್ತೀವಿ, 1 ಪ್ಲಸ್ ಟಿ ಆರ್ ಡಿವೈಡೆಡ್ ಬೈ 100 ಬಂದಿರ್ತೈತಿ. ಇಲ್ಲಿ ಪಿ ಕಾಮನ್ ತೆಗೆದ್ರೆ ಅಂದ್ರೆ ಇಲ್ಲಿ 1 ಬರ್ತೈತಿ, ಇಲ್ಲಿ ಟಿ ಆರ್ ಡಿವೈಡ್ ಬೈ 100 ಆಗ್ತೈತಿ. ಓಕೆ, ಸಾಕು, ಇಷ್ಟು ಸಾಕು. ದಟ್ ನಾವು ಇಲ್ಲಿ ಟಿ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬಹುದು. ಹೆಂಗೆ, ಅಮೌಂಟ್ ಎಷ್ಟದ ರೀ, ಅಮೌಂಟ್ 4000 ಅದ. ಈಗ ಇದನ್ನ ತುಂಬ್ಕೊಳ್ಳೋಣ. 4000 ಪಿ ಅಂದ್ರೆ ಎಷ್ಟದ ರೀ, 2000 ಅದ, ಇಂಟು 1 ಪ್ಲಸ್ ಟಿ ಆರ್ ಡಿವೈಡೆಡ್ ಬೈ 100. ಟಿ ಅಂದ್ರೆ ಎಷ್ಟದ್ರಿ, ಟೈಮ್, ಅದನ್ನೇ ಫೈಂಡ್ ಮಾಡ್ಬೇಕು ನಾವು. ಆರ್ ಅಂದ್ರೆ ಎಷ್ಟೈತಿ ಅಂತಂದ್ರೆ 20% ಐತಿ. ಇಂಟು 20 ಬಾಗ್ಲೆ 100. ಓಕೆ, ಸೊ ಇದು ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಗ್ತೈತಿ. ಇದೇನಾಗತ್ರಿ, 4000 ಡಿವೈಡೆಡ್ ಬೈ 2000 ಇಸ್ ಈಕ್ವಲ್ ಟು 1 ಪ್ಲಸ್ 20 ಟಿ ಬಾಗ್ಲೆ 100. ಓಕೆ, ರೈಟ್. ಇಲ್ಲಿ ಏನು ಇಲ್ಲ ಅಂದ್ರೆ ಒಂದಿರ್ತೈತಿ, 3 0ಗೆ 3 0 ಆಯ್ತು, 1 2 1 2 2 ಅಂದ್ರೆ 2 ಇಸ್ ಈಕ್ವಲ್ ಟು ಇಲ್ಲಿ ಲಸ ಏನ್ ಬರ್ತೀರಿ, 100 ಬರ್ತೈತಿ. 1 100 100 1 100 100 ಪ್ಲಸ್ 20 ಟಿ ಇಂಟು 1 ಅಂದ್ರೆ 20 ಟಿ ಬರ್ತೈತಿ. ಈ 2 ಈ ಕಡೆ ಹೋಗ್ಲಿ, ಇದೇನಾಗತ್ರಿ, 2 ಇಂಟು 100 ಇಸ್ ಈಕ್ವಲ್ ಟು 100 ಪ್ಲಸ್ 20 ಟಿ. ಓಕೆ, ಸೊ 200 ಈ ಕಡೆ ಬಂದ್ರೆ ಏನಾಗತ್ರಿ, 100 ಈ ಕಡೆ ಬಂದ್ರೆ ಮೈನಸ್ 100 ಆಕೈತಿ. ಅಂದ್ರೆ 200 ಮೈನಸ್ 100 ಇಸ್ ಈಕ್ವಲ್ ಟು 20 ಟಿ. 200 ಒಳಗೆ 100 ಹೋದ್ರೆ 100 ಬರ್ತೈತಿ. 20 ಟಿ, 21 20 25 100 ಅಂದ್ರೆ ಟಿ ಇಸ್ ಈಕ್ವಲ್ ಟು 5 ವರ್ಷ. 5 ವರ್ಷಕ್ಕೆ ಏನಾಗತ್ತಪ್ಪ ಅಂತಂದ್ರೆ ಅಮೌಂಟ್ ಡಬಲ್ ಆಗ್ತೈತಿ. ಆಪ್ಷನ್ 4 ಅಲ್ಲ ರೀ, 5 ವರ್ಷ ಆಗ್ತೈತಿ. ಆಪ್ಷನ್ 1 ಸರಿಯಾದಂತ ಉತ್ತರ ಆಗಿರ್ತೈತಿ. ಸರಿನಾ? ರೈಟ್. ಇಲ್ಲಿ ನಮಗ ಈ ಫಾರ್ಮುಲಾ ಮುಖ್ಯ ಆಗ್ತೈತಿ.
ನಮಗ ಯಾವಾಗ ಈ ಫಾರ್ಮುಲಾ ಬೇಕಾಗ್ತೈತಿ ಅಂತಂದ್ರ ಅಮೌಂಟ್ ಅನ್ನ ಕೊಟ್ಟು ನಮಗೆ ಟೈಮ್ ಎಷ್ಟು ಬೇಕು ಅಂತ ಕೇಳಿದ್ರೆ ಅವಾಗ ಈ ಫಾರ್ಮುಲಾ ನಮಗೆ ಬೇಕಾಗ್ತೈತಿ. ನಮಗ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟು ಟೈಮ್ ಕೊಟ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಫೈಂಡ್ ಮಾಡು ಅಂತ ಹೇಳ್ಬೋದು. ಓಕೆನಾ, ರೈಟ್. ನಂತರ 18ನೆಯ ಲೆಕ್ಕ ಏನಂದ್ರೆ ನೋಡ್ರಿ, ಆನ್ ಅಥ್ಲೀಟ್ ರನ್ಸ್ 200 meters race in 24 seconds. His speed in kilometer per hour is. ಓಕೆ, ಸೊ ಒಬ್ರು ಅಥ್ಲೀಟ್ ಏನ್ ಮಾಡ್ತಾರ್ರಿ, ದಟ್ ಅವ್ರ ಸ್ಪೀಡ್ ಎಷ್ಟೈತಿ ಅವ್ರು ಏನ್ ಮಾಡ್ತಾರ ಅಂತಂದ್ರೆ 24 ಸೆಕೆಂಡಿಗೆ 200 ಮೀಟರ್ ಹೋಗ್ತಾರ. ಹಂಗಂದ್ರ ಅವ್ರ ಸ್ಪೀಡ್ ಹೇಳ್ಬೇಕು ಎದ್ರೊಳಗ ಅಂತಂದ್ರ ಕಿಲೋಮೀಟರ್ ಪರ್ ಅವರ್ ಒಳಗ ಹೇಳ್ಬೇಕು ಅಂತ ಹೇಳ್ಯಾರ. ನಮಗ್ ಸ್ಪೀಡ್ ಫಾರ್ಮುಲಾ ಏನದ್ರಿ, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್. ಇಲ್ಲಿ ಡಿಸ್ಟನ್ಸ್ ಎಷ್ಟು ಕವರ್ ಮಾಡ್ಲಿಕ್ಕೆ ಅವರು 200 ಮೀಟರ್ ಅನ್ನ ಕವರ್ ಮಾಡ್ಲಿಕ್ಕೆ, ಅದಕ್ಕೆ ತಗೊಂಡಂತ ಟೈಮ್ ಎಷ್ಟೈತಿ ಅಂತಂದ್ರೆ 24 ಸೆಕೆಂಡ್ ಐತಿ. ಓಕೆ, 4 6 24, 4 ಡಿವೈಡ್ ಮಾಡೋದು ಬೆಟ್ರ, 8 ಡಿವೈಡ್ ಮಾಡೋದು ಬೆಟ್ರ ಅಂದ್ರೆ 8 ಡಿವೈಡ್ ಮಾಡೋದು ಬೆಟ್ರ. 8 3 24, 8 2 16, 4 ಉಳಿತ್ರಿ, 8 5 40 ಅಂದ್ರೆ 25 ಬಾಗ್ಲೆ 3 ಮೀಟರ್ ಪರ್ ಸೆಕೆಂಡ್. ಇದನ್ನ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ತೇವ್ರಿ, ಮೀಟರ್ ಪರ್ ಸೆಕೆಂಡ್ ಸಾಲ್ದ ಇದ್ದಿದ್ದನ್ನ ದೊಡ್ಡ ಮಾಡ್ಲಿಕ್ಕತ್ತೀವಿ. ಅಂದ್ರೆ 18 ಬಾಗ್ಲೆ 5ರಿಂದ ನಾವೇನಂದ್ರೆ ಇಂಟು ಮಾಡ್ತೀವಿ. ಒಂದು ವೇಳೆ ಇದೇನಾದ್ರೂ ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದು ಮೀಟರ್ ಪರ್ ಸೆಕೆಂಡ್ ಆಗ್ತಿತ್ತು ಅಂದ್ರೆ ದೊಡ್ಡದ ಇದ್ದಿದ್ದು ಸಾಂದ್ ಆಗ್ತಿತ್ತು ಅಂತಂದ್ರೆ ಇಲ್ಲಿ 5 ಮೇಲೆ ಬರ್ದಿತ್ತು, 18 ಕೆಳಗೆ ಬರ್ದಿತ್ತು, ಉಲ್ಟಾ ಆಗಿರ್ತಿತ್ತು. ಓಕೆನಾ, ರೈಟ್. 3 1 3, 3 6 18, 5 1 5, 5 5 20, 5 6 30 ಕಿಲೋಮೀಟರ್ ಪರ್ ಅವರ್. ಓಕೆ, ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ದಟ್ ಆಪ್ಷನ್ 3 ಸರಿಯಾದಂತ ಉತ್ತರ ಐತಿ. ನಂತರ 19ನೆಯ ಲೆಕ್ಕ ಏನಂದ್ರೆ ನೋಡ್ರಿ, ದ ಪಾಪ್ಯುಲೇಷನ್ ಆಫ್ ಎ ವಿಲೇಜ್ ಇಸ್ 7500. 5% ಆಫ್ ದೆಮ್ ಆರ್ illiterates. ದ ನಂಬರ್ ಆಫ್ ಲಿಟರೇಟ್ಸ್ ಇಸ್. 5% illiterates ಅದಾರ್ರಿ, ಲಿಟರೇಟ್ಸ್ ಇದ್ದವ್ರು ಎಷ್ಟು ಅಂತ ಕೇಳಕತ್ತಾರ. 5% illiterates ಅಂದ್ರೆ ಲಿಟರೇಟ್ಸ್ ಎಷ್ಟು ಇರ್ತಾರ್ರಿ, 95% ಇರ್ತಾರ. ಸೊ 100 5 ಹೋದ್ರೆ 95 ಬರ್ತೈತಿ. ಸೊ ಟೋಟಲ್ ಹಂಗಂದ್ರೆ 95% ಆಫ್ 7500 ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ಕಿರ್ತೈತಿ. ಅಂದ್ರೆ 95% ಆಫ್ 7500 ಇವ್ರು ಏನಪ್ಪಾ ಅಂದ್ರೆ ಲಿಟರೇಟ್ಸ್ ಇರ್ತಾರೆ. ಅಂದ್ರೆ 95 ಡಿವೈಡೆಡ್ ಬೈ 100 ಇಂಟು 7500, 2 zeros-ಗೆ 2 zeros ಹೋಯ್ತು. 95 ಇಂಟು 75 ಮಾಡಿದ್ರೆ ನಮ್ಗೆ ಆನ್ಸರ್ ಬರ್ತೈತಿ 75 ಮಾಡ್ಬಿಡ್ರಂತ್ರಿ. ಇಲ್ಲ ಅಂತಂದ್ರೆ ಡಿಫರೆಂಟ್ ಆಗ್ತದೆ. ಇದಂದ್ರೆ 25, 5 9 45 2 47 ಪ್ಲಸ್ 7 5 35 ಕೈಲ 3 9 3 ಸಾರಿ 9 7 63 3 66 5 12 11 7125. ಇವ್ರು ಏನಪ್ಪಾ ಅಂತಂದ್ರೆ ಲಿಟ್ರೇಟ್ಸ್ ಆ ಊರೊಳಗ ಇರುವಂತ ಜನ. ರೈಟ್. ನಂತರ 20ನೆಯ ಲೆಕ್ಕ ಏನಿದೆ ನೋಡ್ರಿ, population of a town is decreased from 25,000 to 24,500, then decrease in percentage is. ಓಕೆ, ಸೊ ಅಲ್ಲಿ ಏನಾಗೈತಿ ಅಂತಂದ್ರೆ ಆ ಒಂದು ಊರೊಳಗ ಪಾಪ್ಯುಲೇಷನ್ ಏನಾಗೈತ್ರಿ, ಕಡಿಮೆ ಆಗೈತಿ. ಅಲ್ಲಿಂದ ಏನಪ್ಪಾ ಅಂದ್ರೆ ಊರ್ಲಿಂದ ಜನ ಏನಪ್ಪಾ ಅಂದ್ರೆ ಬೇರೆ ಊರಿಗೆ ಹೋಗ್ಯಾರ, ಅಲ್ಲಿ ಪಾಪ್ಯುಲೇಷನ್ ಕಡಿಮೆ ಆಗೈತಿ. ಹಂಗಂದ್ರ ಎಷ್ಟು ಪರ್ಸೆಂಟೇಜ್ ಪಾಪ್ಯುಲೇಷನ್ ಕಡಿಮೆ ಆಗೈತಿ ಅಂತ ಕೇಳಾಕತ್ತಾರ. ಓಕೆ, ಆಗ್ಲಿ. ಎಷ್ಟು ಕಡಿಮೆ ಆಗೈತ್ರಿ, 500 ಜನ ಏನಪ್ಪಾ ಅಂತಂದ್ರೆ ಊರ್ ಬಿಟ್ಟು ಹೋಗ್ಯಾರ. ಓಕೆನಾ, ನಾನು ಈಗ ಅದನ್ನ ಅಲ್ಲಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಹೋಗ್ರಿ. 25,000 ಮೈನಸ್ 24,500 ಮಾಡಿದ್ರೆ 500 ಬರ್ತೈತಿ. ಓಕೆ, 500 ಜನ ಊರ್ ಬಿಟ್ಟು ಹೋಗ್ಯಾರ. ಹಂಗಂದ್ರೆ ಸ್ಟಾರ್ಟಿಂಗ್ ಎಷ್ಟು ಜನ ಇದ್ರಿ, ಸ್ಟಾರ್ಟಿಂಗ್ ಎಷ್ಟು ಜನ ಇದ್ರು ಅಂತಂದ್ರೆ 25,000 ಜನ ಇದ್ರು ಇಂಟು 100 ಅಂದ್ರೆ 25,000 ಜನಕ್ಕೆ 500 ಜನ ಬಿಟ್ಟು ಹೋದ್ರೆ 100 ಜನಕ್ಕೆ ಎಷ್ಟು ಜನ, 100ಕ್ಕೆ ಎಷ್ಟು ಜನ ಬಿಟ್ಟು ಹೋದ್ರು ಅನ್ನುವಂತ ಅರ್ಧದೊಳಗೆ ಇದು ಹೇಳ್ದಂಗ ಆಗುತ್ತೆ. ಓಕೆನಾ, ರೈಟ್. 2 zeros-ಗೆ 2 0 ಹೋದು, 1 0-ಗೆ 1 0 ಹೋಯ್ತು. 25 1 25, 25 2 50 ಅಂದ್ರೆ 2% ಜನ ಊರು ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ ಅನ್ನುವಂತ ಅರ್ಥ ಕೊಡ್ತೈತಿ. ಆಪ್ಷನ್ ನೋಡಿದ್ರೆ ಆಪ್ಷನ್ 2 ಸರಿಯಾದಂತ ಆನ್ಸರ್ ಆಗೈತಿ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇನ್ನ 21 ಮತ್ತು 22ನೇ ಲೆಕ್ಕವನ್ನ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ 21ನೇ ಲೆಕ್ಕ ಏನಂದ್ರೆ ನೋಡ್ರಿ, ವಿಚ್ ಇಸ್ ಗ್ರೇಟೆಸ್ಟ್ ಅಮೌಂಟ್ 33 integer 1/2%, 4/15 and 0.35. ಇದ್ರೊಳಗ ಯಾವ್ದು ದೊಡ್ಡದು ಅಂತ ಕೇಳಾಕತ್ತಾರ್ರಿ. ಸೊ ದೊಡ್ಡದು ಯಾವ್ದು ಅಂತಂದ್ರೆ ಹೇಳ್ಬೇಕಂದ್ರೆ ಹೆಂಗ್ ಹೇಳೋದ್ರಿ, ಒಂದು ಪರ್ಸೆಂಟೇಜ್ ಐತಿ, ಒಂದು ಫ್ರಾಕ್ಷನ್ ಐತಿ, ಒಂದು ಡೆಸಿಮಲ್ ಐತಿ. ಒಂದ್ ಕೆಲಸ ಮಾಡೋಣ, ಇವ್ನು ಎಲ್ಲಾನು ಏನಪ್ಪಾ ಅಂತಂದ್ರೆ ಡೆಸಿಮಲಿಗೆ ತೊಗೊಂಬರೋಣ, ನಮ್ದು ಕೆಲಸ ಈಸಿ ಆಗ್ತೈತಿ. ಓಕೆ, ಒಂದನೇ ಕೊಟ್ಟಿದ್ದು ಏನಪ್ಪಾ ಅಂತಂದ್ರೆ 33 integer
1/2%. ಅಂದ್ರೆ 33 ಎರಡ್ಲೆ 66, 66ಕ್ಕೆ ಒಂದು ಕೂಡಿಸಿದ್ರೆ 67/2. ಈ ಪರ್ಸೆಂಟೇಜ್ ಸೈನ್ ಹೋಗ್ಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ, /100 ಮಾಡಿರ್ತೀವಿ. ಓಕೆನಾ, ರೈಟ್. ಇಷ್ಟೆಲ್ಲ ಗುದ್ದಾಡೋದು ಬೇಕಾ? ಇಷ್ಟೆಲ್ಲ ಗುದ್ದಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಇನ್ನೊಂದು ದಾರಿ ಹುಡುಕೋಣ ಅಂತ್ರಿ. ಏನ್ ಹುಡುಕೋಣ? ಈಗ ಮೊದ್ಲಕ್ಕೆ ಇದರ ಇದು ಡೆಸಿಮಲ್ ಕನ್ವರ್ಟ್ ಮಾಡ್ಬಿಡೋಣ. ಏನಾಗತ್ರಿ, 1/2 ಅಂದ್ರೆ 0.5 ಅಲ್ರಿ, ಹಂಗಂದ್ರೆ 33.5% ಸೈನ್ ಹೋಗ್ಬೇಕಂದ್ರೆ /100 ಮಾಡೋಣ. 2 ಸ್ಥಾನ ಬಿಟ್ಟು ಈ ಕಡೆ ಹೋಯ್ತು ಅಂತಂದ್ರೆ 0.335 ಆಗಿರ್ತದೆ. ಬೆಟರ್. ಓಕೆ, ನಂತರ ಏನದ್ರಿ, 4/15. ಇದನ್ನು ಏನಕ್ಕೆ ತೊಂಬರೋಣ್ರಿ, ಡೆಸಿಮಲ್ ತೊಂಬರೋಣ. ರೈಟ್. ಸೊ 15 ಬಗ್ಗೆ 4 ಇಲ್ಲ, 0 ಬರ್ಕೋತೀವಿ. ಪಾಯಿಂಟ್ ಕೊಟ್ಟು 0 ತಗೊಂಡು 40 ಆಯ್ತು. 15 ಬಗ್ಗೆ 4 ಇಲ್ಲ, 30 ಐತ್ರಿ. 15 2ರಲ್ಲಿ 30, ಎಷ್ಟು ಉಳಿತ್ರಿ, 10 ಉಳಿತು, 100 ಆಯ್ತು. 15 6ಲೆ 90, 2 ಪ್ಲೇಸ್ ಸಾಕ್ರಿ. ಓಕೆ, ಸೊ ಹೆಂಗಿದ್ರಿ ಈಗ ನೋಡಿದ್ರೆ ಅದು ದೊಡ್ಡದೈತಿ, ಇದು ಸಣ್ಣದೈತಿ. ಇನ್ನೊಂದು ಯಾವ್ದಾದ್ರು ನಂಬರ್ 0.35 ಐತಿ. ಓಕೆ, ಸೊ ಇದ್ರೊಳಗೆ ಯಾವ್ದು ದೊಡ್ಡದರಿ, ದಟ್ ಇದು ದೊಡ್ಡದೈತಿ. ಹೌದಾ? ಆ ತರ ಹೇಳಕ್ ಬರಲ್ರಿ. ನಾವೇನ್ ಮಾಡ್ಬೇಕು ಅಂತಂದ್ರೆ 3 ಪ್ಲೇಸಸ್ ಅನ್ನ ಸೇವ್ ಮಾಡ್ಕೋಬೇಕು. ಇಲ್ಲಿ 3 ಪ್ಲೇಸ್ ನಾವು, ಇಲ್ಲಿ 3 ಪ್ಲೇಸ್ ನಾವು, ಇಲ್ಲಿ 3 ಪ್ಲೇಸ್ ನಾವು. ಈಗ ನಮ್ಗೆ ಹೇಳಿಕ್ ಬರ್ತೈತಿ ಈ 3 ದೊಡ್ಡದು ಯಾವ್ದೈತಿ ಅಂತಂದ್ರೆ ಇದು ದೊಡ್ಡದೈತಿ. ಸೊ ಹಿಂಗಾಗಿ 0.35 ಇಸ್ ದ ಗ್ರೇಟೆಸ್ಟ್ ಅಮಾಂಗ್ ದೀಸ್ 3. ಈ 3 ಅತಿ ದೊಡ್ಡದು ಯಾವಪ್ಪ ಅಂದ್ರೆ 0.35. ಓಕೆನಾ, ರೈಟ್. ನಂತರ 22ನೆಯ ಲೆಕ್ಕ ಏನು ನೋಡ್ರಿ. If a watch is sold for 120 rupees, 120 ರೂಪಾಯಿಗೆ ಮಾರಿದ್ದಾರೆ, there is a loss of 15% for there is a loss of 15%, 10% ಲಾಸ್ ಆಗೈತಿ. For a profit of 2%, the watch should be sold for 2% ಲಾಭ ಆಗಬೇಕು ಅಂತಂದ್ರೆ ನಾವು ಎಷ್ಟಕ್ಕೆ ಮಾರಬೇಕು ಅಂತ ಕೇಳಕತ್ತಾರೆ. ಓಕೆ, ಕಾಸ್ಟ್ ಪ್ರೈಸ್ ಅದರಿ. ಮೊದ್ಲೇಕ ಏನಾಗೈತಿ ಅಂತಂದ್ರೆ ಈ ಕಡೆ ತಗೊಳ್ಳೋಣ ಅಂತ, ಲಾಸ್ ಆಗೈತಿ. ಆ ನಂತರ ಈಚೆ ಕಡೆ ಏನಾಗೈತಿ ಅಂತಂದ್ರೆ ಪ್ರಾಫಿಟ್ ಆಗೈತಿ. ಓಕೆ, ಕಾಸ್ಟ್ ಪ್ರೈಸ್ ಎಷ್ಟಿರ್ತೈತ್ರಿ, ನಾವು ಪರ್ಸೆಂಟೇಜ್ ತಗೊಂಡಿವಿ ಅಂತಂದ್ರೆ ಕಾಸ್ಟ್ ಪ್ರೈಸ್ 100% ಆಗಿರ್ತೈತಿ. ಮಾರ್ಕ್ ಪ್ರೈಸ್ ತಗೊಂಡಿವಿ ಅಂದ್ರೆ ಮಾರ್ಕ್ ಪ್ರೈಸ್ 100% ಇರ್ತೈತಿ. ಮಾರ್ಕ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಅಂತ ತಗೊಂಡಿವಿ ಅಂತಂದ್ರೆ ಮಾರ್ಕ್ ಪ್ರೈಸ್ 100% ಇರ್ತೈತಿ. ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಅಂತ ತಗೊಂಡಿವಿ ಅಂದ್ರೆ ಕಾಸ್ಟ್ ಪ್ರೈಸ್ 100% ಇರ್ತೈತಿ. ಓಕೆ, ರೈಟ್. ಸೊ ನಮ್ಗೆ ಇಲ್ಲಿ ಏನಾಗತೈತಿ ಅಂತಂದ್ರೆ ಲಾಸ್ 15% ಆಗತೈತಿ. ಲಾಸ್ 15% ಆಗತ್ತಿ. ಇಲ್ಲಿ ಪ್ರಾಫಿಟ್ ಎಷ್ಟು ಆಗತೈತ್ರಿ, ಪ್ರಾಫಿಟ್ ನಮ್ಗೆ ಏನ್ ಹೇಳಕತ್ತಾರ ಅಂತಂದ್ರೆ 2% ಅಂತ ಹೇಳಕತ್ತಾರ. ಓಕೆ, ಒಂದ್ ವೇಳೆ ಲಾಸ್ ಆಯ್ತು ಅಂತಂತಂದ್ರೆ ಸೆಲ್ಲಿಂಗ್ ಪ್ರೈಸ್ ಏನಾಗತ್ರಿ, ದಟ್ ಕಾಸ್ಟ್ ಪ್ರೈಸ್ ಕಿಂತ ಸೆಲ್ಲಿಂಗ್ ಪ್ರೈಸ್ ಏನಾಗಿರ್ತದೆ, ಕಡಿಮೆ ಇರ್ತದ, ಹೆಚ್ಚಿಗೆ ಇರ್ತದ, ಕಡಿಮೆ ಇರ್ತದ. ಸೊ ಕಡಿಮೆ ಇರ್ತದ ಅಂದ್ರೆ ಇದು 100 ಒಳಗೆ 15 ಹೋಯ್ತು ಅಂತಂದ್ರೆ ಎಷ್ಟು ಬರ್ತೈತ್ರಿ, 85% ಸೆಲ್ಲಿಂಗ್ ಪ್ರೈಸ್ ಇರ್ತೈತಿ. ಓಕೆನಾ, ಕಾಸ್ಟ್ ಪ್ರೈಸ್ 100, 100 ರೂಪಾಯಿ ಕಾಸ್ಟ್ ಪ್ರೈಸ್ ಐತಿ, 15 ರೂಪಾಯಿ ಲಾಸ್ ಆಗತೈತಿ ಅಂದ್ರೆ ಅದನ್ನ ಮಾರಿದ್ದು ಎಷ್ಟಕ್ಕೆ ಮಾರ ಅಂದ್ರೆ 85 ರೂಪಾಯಿ ಮಾರಾರ. ಆಗ್ಬೋದಾ? ರೈಟ್. ಒಂದ್ ವೇಳೆ ಪ್ರಾಫಿಟ್ ಆಯ್ತು, 2% ಪ್ರಾಫಿಟ್ ಆಗ್ಬೇಕು ಅಂತಂದ್ರೆ ಸೆಲ್ಲಿಂಗ್ ಪ್ರೈಸ್ ಕೊಂಡ ಬೆಲೆ 100 ರೂಪಾಯಿ ಐತಿ, ಲಾಭ 2 ರೂಪಾಯಿ ಆಗತೈತಿ ಅಂದ್ರೆ ನಾ ಎಷ್ಟಕ್ಕೆ ಮಾರಬೇಕು ಅಂತಂದ್ರೆ 102ಕ್ಕೆ ಮಾರಬೇಕು. ಓಕೆ, ಹಂಗಂದ್ರೆ ನಮಗ ಇಲ್ಲಿ ನಾವು ಮಾರಿದ ಎಷ್ಟಕ್ಕಪ್ಪ ಅಂದ್ರೆ 120ಕ್ಕೆ ಮಾರೇವಿ. ಲಾಸ್ ಆದಾಗ 120ಕ್ಕೆ ಮಾರೇವಿ ಅಂದ್ರೆ 85% ಅನ್ನೋದು ಎದಕ್ಕೆ ಈಕ್ವಲ್ ಐತಿ ಅಂತಂದ್ರೆ 120 ರೂಪಾಯಿಕ ಈಕ್ವಲ್ ಐತಿ. ಇದು ಪರ್ಸೆಂಟೇಜು, ಇದು ರೂಪಾಯಿ, ಕನ್ಫ್ಯೂಷನ್ ಬೇಡ. ಓಕೆ, ಹಂಗಂದ್ರೆ ನಮಗೆ ಲಾಭ ಆಗ್ಬೇಕಂದ್ರೆ 102% ಮಾರಬೇಕು. ಸೊ 102%ಗೆ ಎಷ್ಟು ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೇವಿ. 102 ಇಂಟು 120 ಭಾಗಲೆ 85%. ಒಂದು ನ್ಯೂಮರೇಟರ್ ಐತಿ, ಒಂದು ಡಿನಾಮಿನೇಟರ್ ಐತಿ, ತೆಗೆದುಬಿಡ್ರಂತ್ರಿ. ಓಕೆ, ಸೊ ಇವೆರಡು ಒಂದ ಬಗ್ಗೆಲಿಂದ ಭಾಗ ಹೋಗ್ಬೇಕಾ, ಹೋಗ್ತಾವ್ರಿ. 5 ಬಗ್ಗೆಲಿಂದ ಭಾಗ ಹೋಗ್ತಾವ. 5 1 5, 3 ಉಳಿತು 35, 5 7 35, 5 2 10, 4 ಉಳಿತು, 5 4 20. ಓಕೆ, 17 24 ಒಂದ ಬಗ್ಗೆ ಬರಲ್ಲ, ಇವು ಬರ್ತಾವೇನ್ರಿ, ಬರ್ತಾವ. 17 1 17, 17 6 102, 24 6 144 ರೂಪಾಯಿ. ಆಪ್ಷನ್ಸ್ ಅನ್ನು ನೋಡಿದ್ರೆ ಆಪ್ಷನ್ 1 ಸರಿಯಾದಂತ ಉತ್ತರ ಐತಿ. ಒಂದು ವೇಳೆ ಆ ವಸ್ತುವನ್ನ ನಾವು 120 ರೂಪಾಯಿಗೆ ಮಾರೋ ಬದ್ಲಿ 144 ರೂಪಾಯಿಗೆ ಮಾರಿದ್ರೆ 2% ನಮಗ ಲಾಭ ಆಗ್ತೈತಿ. 120 ರೂಪಾಯಿಗೆ ಮಾರಿದ್ರೆ ಏನ್ರಿ 15% ಲಾಸ್ ಆಗ್ತೈತಿ. 144 ರೂಪಾಯಿಗೆ ಮಾಡಿದ್ರೆ 2% ಲಾಭ ಆಗಿರ್ತೈತಿ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ಮ್ಯಾಥಮೆಟಿಕ್ಸ್ ಇನ್ ಡೈಲಿ ಲೈಫ್ ಟಾಪಿಕ್ ಮೇಲೆ ಇರುವಂತಹ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಆಗಿದ್ದು ರೀ. ನಾನು ಇಲ್ಲೆಲ್ಲಾ ಪ್ರಾಬ್ಲಮ್ಸ್ ಅನ್ನ ನಾವು ಸಾಲ್ವ್ ಮಾಡಿದೀನಿ ಅಂತ ಅನ್ಕೋತೀನಿ. ಇದು ಬಿಟ್ಟು ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇದ್ವು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ದಟ್ ಸ್ವಲ್ಪ ಹೊತ್ತಿನೊಳಗೆ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ಮಾಡಿರ್ತೀನಿ.
ಓಕೆ, ಚೆನ್ನಾಗಿ ಓದ್ಕೊಡ್ರಿ. ದಟ್ ಹೆಚ್ಚು ಹೆಚ್ಚು ಮಾರ್ಕ್ಸ್ ತಗೊಂಡು ಈ ಎಕ್ಸಾಮ್ ಅನ್ನ ಎಲ್ಲರೂ ಕ್ವಾಲಿಫೈ ಆಗ್ರಿ. ದೇವ್ರು ನಿಮಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೇನೆ.